ಹಾ ನಿಜವಾಗ್ಲು ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಯಾಕೆ ಮಿಸ್ಟರ್ ಲೋಕೇಶ್? ನೀವು ನಿಜವಾಗ್ಲು ಬಂದಿದ್ದೀರಾ ಮಜಾ ಟಾಕೀಸ್ಗೆ? ಇಷ್ಟೆಲ್ಲ ಬೇಡ. ಹಾ ನಂಬಕ್ಕೆ ಆಗ್ತಿಲ್ಲ. ಯಾಕೆ? ಈಗ ನನ್ನ ಹೆಸರು ಜ್ಞಾಪಕ ಇದೆಯಾ ನಿಮ್ಗೆ? ಮಿಸ್ಟರ್ ಲೋಕೇಶ್, ಪರವಾಗಿಲ್ಲ. ನಿದ್ದೆ ಮಾಡಿದಾಗಲೂ ನಿಮ್ ಬಗ್ಗೆ ನೆನ್ಸ್ಕೊಂತಾ ಇರ್ತೀನಿ ನಾನು. ಸರ್ ಬೇಡ ಸರ್, ಪ್ಲೀಸ್ ಸರ್ ಬೇಡ ಬೇಡ ಸರ್. ತುಂಬ ಕೇಳೋದಕ್ಕೆ ಸೌಂಡಿಂಗೇ ಸರಿ ಇಲ್ಲ ಸರ್. ಸರಿ. ಹಾ ನೀವು ಎಚ್ಚರ ಇದ್ದಾಗ ನೀವು ಜ್ಞಾಪಿಸ್ಕೊಳ್ಳಿ ಸರ್. ನೀವು ಮಲ್ಕೊಂಡಿದ್ದಾಗಿಲ್ಲ ಆಮೇಲೆ ಪಾಪ ಇವಾಗ ಇವಾಗ ಒಂದು ಕನ್ಫ್ಯೂಷನ್ ಇದೆ. ಹೌದು, ತೀರ್ಥಹಳ್ಳಿದು ಎಲ್ಲ ಮುಗಿತಾ? ಎಲ್ಲ ಮುಗೀತು. ಹಾ ಎಲ್ಲ ಮುಗಿತಾ? ಇಲ್ಲ, ಇನ್ನೊಂದು ಸ್ವಲ್ಪ ಬಾಕಿ ಇದೆ. ಬಾಂಬೆನಲ್ಲೂ ಶೂಟಿಂಗ್ ಮಿಸ್ಟರ್ ಲೋಕೇಶ್. ನಾನಿನ್ನೇನು ಹೇಳಿದ್ದು? ಅಲ್ಲ ಇವಾಗ ನನಗೆ ಒಂದು ಗೊತ್ತಾಗ್ತಾ ಇಲ್ಲ. ಇವಾಗ ನಿಮ್ಮನ್ನ ಕನ್ನಡದಲ್ಲಿ ಮಾತಾಡ್ಸ್ಬೇಕಾ ಹಿಂದಿಲಿ ಮಾತಾಡ್ಸ್ಬೇಕಾ ಅಂತ? ಕನ್ನಡವೇ ಸತ್ಯ, ಕನ್ನಡವೇ. ಹಿಂದಿ ಪಿಕ್ಚರ್ ಶೂಟಿಂಗ್ ಮಾಡ್ಕೊಂಡ್ ಬಂದಿರಲ್ಲ, ಅದಕ್ಕೆ ನಾನು ಸ್ವಲ್ಪ. ಇಲ್ಲ ಮಿಸ್ಟರ್ ಲೋಕೇಶ್, ಸುಮ್ಮನೆ ಒಂದು ಅನುಭವ ಅಷ್ಟೇ. ಹುಟ್ಟಿರೋದು ಕರ್ನಾಟಕದಲ್ಲಿ ಇದೇ ಕಾವೇರಿ ನೀರು ಕುಡಿದಿರೋದು. ಬಿಡಿ ಸರ್, ಟಚ್ ಮಾಡ್ಬಿಟ್ರಿ ಸರ್. ಹೌದಾ? ಹಾ ಇಲ್ಲ, ಏನ್ ಎಷ್ಟೊಂದು ಬದಲಾವಣೆಗಳಾಗ್ಬಿಡಿದೆಯಲ್ಲ. ಏನಾಗಿದೆ? ರೆಮೋ ಕನ್ನಡಕ ಹಾಕೊಂತ ಇದಾರೆ. ಆಮೇಲೆ ನಿಮ್ಮ ಹೇರ್ ಸ್ಟೈಲ್ ಅಲ್ಲಿ ಒಂದ್ ಸ್ವಲ್ಪ ಬದಲಾವಣೆ. ನಿಮ್ಗಾಗುತ್ತಾ ಮಾಡಿಸ್ಕೊಳಕ್ಕೆ? ಇದ್ ಕೊಡ್ರ, ಒಂದು ಪೆನ್ಸಿಲ್ ಕೊಡ್ರ, ಮಾರ್ಕಿಂಗ್ ಪೆನ್ಸಿಲ್. ನಾನು ಇವತ್ತು ನಾವಿಬ್ರು ಒಂದೇ ಹೇರ್ ಸ್ಟೈಲ್ ಅಲ್ಲಿ ಇರ್ಬೇಕು. ಇರಿ ಸರ್. ಸಾಕಾ? ಹ್ಯಾಪಿನಾ? ನೋಡಿ ಇವಾಗ ಇಬ್ರು ಒಂದೇ ಸ್ಟೈಲ್ ಅಲ್ಲಿ ಇದೀವಿ, ಬಟ್ ಒಂದೇ ವ್ಯತ್ಯಾಸ ಏನು? ಇದು ಕಪ್ಪು ಲೈನ್ಸ್, ಅದೊಂಥರ ಬಿಳಿ ಲೈನ್ಸ್. ಲೈನ್ ಸರ್, ಲೈನ್ ಅಷ್ಟೇ. ಲೋಕೇಶ್, ಸೂಪರ್ ಮಿಸ್ಟರ್ ಲೋಕೇಶ್. ವೆಲ್ಕಮ್ ಬ್ಯಾಕ್. ಮಿಸ್ ಯು ಲಾಟ್. ಮಿಸ್ ಯು ಟು. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಪ್ಲೆಜರ್ ಇಸ್ ಮೈನ್. ಅವರ್ ಆಡಿಯನ್ಸ್, ನಾಯ್ಸ್ ಪೊಲ್ಯೂಷನ್ ಸೂಪರ್ ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸಲು ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಮಿಸ್ಟರ್ ಲಂಕೇಶ್, ಮಾತು ಯಾರಿಗೆ ತಾನೇ ಮಾತಾಡೋದಕ್ಕೆ ಇಷ್ಟ ಇಲ್ಲ ಹೇಳಿ? ಈ ಮಾತು ಅನ್ನೋದು ನಮ್ಗಳ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಅನ್ನೋದನ್ನ ಬರೀ ಮಾತಲ್ಲಂತೂ ನಾವು ಹೇಳೋದಕ್ಕಾಗಲ್ಲ. ನನ್ಗಿಂತ ಇನ್ಯಾರಿಗೂ ಜಾಸ್ತಿ ಬಿದ್ದಿಲ್ಲ. ಕರೆಕ್ಟ್. ಇವ್ ನೋಡಿ ಒಂದು ಮಾತು ಹೇಳ್ತಾರೆ, ಏನಂದ್ರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಕೆಲವ್ರಿಗೆ ಅವ್ರ ಮಾತೇ ಬಂಡವಾಳ ನಂತರ ಅಲ್ವಾ? ಈ ಮಾತಲ್ಲಿ ಬೇರೆ ಬೇರೆ ವಿಧಿಗಳಿವೆ. ಓಕೆ, ಕ್ಯಾಶುವಲ್ ಆಗಿ ಎಲ್ಲರ ಜೊತೆ ಮಾತಾಡೋದು, ಮನ್ಸಿಂದ ಮಾತಾಡೋದು. ಇನ್ ಕೆಲವರು ಮಾತಾಡಿದ್ರು ಅವ್ರು ಹೆಂಗಿರುತ್ತೆ ಅಂದ್ರೆ ಮಾತಾಡೋದು ಪಕ್ಕದಲ್ಲಿರೋರ್ಗು ಕೆಲಸ ಪುಸು ಅಂತ ಮಾತಾಡ್ತಾರೆ. ಹಾಗೆ ನೋಡಕ್ ಹೋದ್ರೆ ಮೌನ ಕೂಡ ಒಂದ್ ರೀತಿ ಮಾತೆ. ಆಮೇಲೆ ಪ್ರೇಮಿಗಳು ನಿಮ್ ತರ ಬರೀ ಕಣ್ಣಲ್ಲೇ ಮಾತಾಡ್ತಿರಲ್ಲ, ಅದು ಒಂದ್ ಮಾತೆ. ಹುಡುಗಿರು ಮಾತಾಡೋದು ಕಂಡ ನೋಡಿ, ಯಾರೇ ಆಗಿರ್ಲಿ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿದ್ರೆ ಆ ಮಾತಿಗೆ ಒಂದು ವ್ಯಾಲ್ಯೂ ಇರುತ್ತೆ. ಯಾಕಿವತ್ತು ಇಷ್ಟೊಂದು ಮಾತಿನ ಬಗ್ಗೆನೇ ಮಾತಾಡ್ತಾ ಇದೀನಿ ಅಂದ್ರೆ, ಇವತ್ತು ನಮ್ಮ ಮಜಾ ಮನೆಗೆ ಬರ್ತಾ ಇರೋದು ಮಾತಲ್ಲೇ ನಮ್ಮನ್ನಷ್ಟೇ ಅಲ್ಲದೆ ದೇಶ ವಿದೇಶದಲ್ಲೂ ಕಾರ್ಯಕ್ರಮ ನೀಡಿ ಎಲ್ಲರನ್ನ ನಗಿಸ್ತಾ ಇರುವಂತ ಸಾಧಕರು. ಅವ್ರನ್ನ ವೆಲ್ಕಮ್ ಮಾಡೋಣ. ಇವತ್ತು ಸಿಕ್ಕಾಪಟ್ಟೆ ಮಜಾ ಇರುತ್ತೆ, ಯಾಕಂದ್ರೆ ಅವ್ರ ಮಾತಲ್ಲಿ ನಗು ಬರ್ದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಂತ ಅದ್ಭುತವಾದಂತ ನಮ್ಮ ಸ್ನೇಹಿತರು ಇವತ್ತು ಮಜಾ ಟಾಕೀಸ್ಗೆ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ MS ನರಸಿಂಹಮೂರ್ತಿ, ಡುಂಡಿರಾಜ್ ಅಂಡ್ ಮೈಸೂರ್ ಆನಂದ್. ಸರ್ ಹೇಗಿದ್ರಿ? ಫೈನ್, ಸೂಪರ್, ಫ್ಯಾಂಟಾಸ್ಟಿಕ್. ಫಸ್ಟ್ ಕ್ಲಾಸ್. ಡುಂಡಿರಾಜ್ ಸರ್, ಗುಡ್ ಟು ಹ್ಯಾವ್ ಯು. ಒಂಥರ ಹೆಂಗೆ ಅಂದ್ರೆ ಒಂದು ನಗೆಯ 3 ದೊಡ್ಡ ಬಾಂಬ್ಗಳು ನಮ್ಮ ಮಜಾ ಟಾಕೀಸ್. ಇಲ್ಲ ಮಿಸ್ಟೇಕ್ ಮಿಸ್ಟರ್ ಲೋಕೇಶ್. ಏನು? ನಗೆಯ 4 ಬಾಂಬ್ಗಳು ಸರ್. ಇವರೆಲ್ಲ ಹೈಡ್ರೋಜನ್ ಬಾಂಬು, ಲಕ್ಷ್ಮೀ ಪಟಾಕಿ, ನಾವು ಬಿಜಿಲಿ ಸರ್. ಏನಿಲ್ಲ ನೀವಂತ ರಾಕೆಟ್. ಸೂಪರ್. ಮೊದಲನೇದಾಗಿ ಒಂದು ಸ್ಪೆಷಲ್ ಥ್ಯಾಂಕ್ಸ್ ನಾವು MSN ಸರ್ಗೆ ಹೇಳಲೇಬೇಕು. ಯಾಕಂದ್ರೆ ನಾವು ಮಜಾ ಟಾಕೀಸ್ ಸ್ಟಾರ್ಟ್ ಮಾಡಿ ಇವಾಗ ಆಲ್ಮೋಸ್ಟ್ 4 ವರ್ಷ ಆಗ್ತಾ ಇದೆ. ಮೊದಲನೇ ಎಪಿಸೋಡ್ ಇಂದ ನಮ್ಮ ಜೊತೆ ಇದ್ದು ನಮಗೆ ಒಂದು ಬೆನ್ನೆಲುಬಾಗಿ ನಿಂತು ನಮ್ಮನ್ನ ಸಪೋರ್ಟ್ ಮಾಡಿದವರು ನಮ್ಮ MSN ಸರ್. ಇನ್ಫ್ಯಾಕ್ಟ್
ಮಜಾ ಟಾಕೀಸಿನ ಫಸ್ಟ್ ಎಪಿಸೋಡ್ ಆಲ್ಮೋಸ್ಟ್ ಒಂದು 20 ಎಪಿಸೋಡ್ಗಳು, ಫಸ್ಟ್ ಎಪಿಸೋಡ್ ಇಂದ ಒಂದು 20 ಎಪಿಸೋಡ್ಗಳು MSN ಸರ್ ಬರ್ದಿದ್ದು ನಮಗೆ ಸ್ಕ್ರಿಪ್ಟ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಆನಂದ್ ಸರ್, ದುಂಡಿರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿದ್ದು ಬಹಳ ಖುಷಿ ಆಯ್ತು. ಬನ್ನಿ ಕೂತ್ಕೊಳ್ಳಿ, ಹರಟೆ ಹೊಡಿಯೋಣ, ಮಾತಾಡೋಣ, ಸಿಕ್ಕಾಪಟ್ಟೆ ತರಲೆ ಮಾಡೋಣ. ಬನ್ನಿ ಸರ್. ಎಸ್, ಸ್ಕೂಲ್ ಟೈಮ್ ಅಲ್ಲಿ ನೀವು ಮಾಡಿದಂತ ತರಲೆಗಳು ಹೇಗಿತ್ತು ಸರ್? ತರಲೆಗಳು ಅಂದ್ರೆ ಬಹಳ ಚೆನ್ನಾಗಿ ಜ್ಞಾಪಕ ಇರೋದೇನಂದ್ರೆ, ನಮ್ಮಲ್ಲಿ ಬರೀ 6 ಜನ ಮಕ್ಕಳು. 6 ಜನ ಬರೀ 6 ಜನ. 25 crores ಓನ್ಲಿ ಅಂದಂಗೆ. ಅಲ್ಲ, ಇದ್ರಲ್ಲಿ ನಗದೇನಿಲ್ಲ. 12 ಇರೋರು ಇದ್ದಾರೆ. ಹೌದು, ಇದಾರೆ. ನಮ್ಮ ಅಪ್ಪ ಪಾಪ ಒಳ್ಳೆಯವರು, 6ಕ್ಕೆ ನಿಲ್ಸಿದ್ದಾರೆ. ನಮ್ಮ ಅಮ್ಮನಿಗೆ 6 ಜನ, ಅವ್ರು 7 ಜನ ಮಕ್ಕಳು. ನಾನು ಅದಕ್ಕೆ ನಮ್ಮ ಅಮ್ಮನಿಗೆ ಹೇಳ್ತಾ ಇರ್ತೀನಿ, ಹಾಡಿದ್ಯಲ್ಲ, ಈ 7ರಲ್ಲಿ ಯಾವುದು ಏಳಿಗೆ ಇಲ್ಲ, ಆತರ 7 ಜನ. ಸರ್, ವೆರಿ ಗುಡ್. ಆಕ್ಚುಲಿ ಏನಂದ್ರೆ, ನಾನು 6ನೇ ಪ್ರಿಂಟ್ ಆಗಿದ್ರಿಂದ ಎಲ್ಲ ಕಡೆ ಹೇಳ್ಕೊಳ್ಳೋದಂಗೆ. ಇನ್ ಹೆಂಗಿರಕ್ ಸಾಧ್ಯ 6ನೇದಾದ್ಮೇಲೆ? ಒಂದು. 2ನೇದು ಸ್ಕೂಲಲ್ಲಿ ಏನಂದ್ರೆ, ನಮಗ್ ಲಿಂಗಪ್ಪ ಅಂತ ಒಂದು ಮೇಷ್ಟ್ರು ಇದ್ರು. ಅವ್ರಿಗೆ ಸ್ವಲ್ಪ ಕಪ್ಪಗಿದ್ರೆ ನೋಡಕ್ ಆಗ್ತಿರ್ಲ. ಮೇಷ್ಟ್ರು ಚೆನ್ನಾಗಿ ಬರೋರು, ಬಂದ್ಬಿಟ್ಟು ನೋಡೋರು, ಇದೆಲ್ಲ ಕರಿಯ ಅನ್ನೋರು. ನಾನು ಏನ್ ಸರ್ ಯಾವಾಗ್ಲೂ ಕರಿಯ ಅಂತ. ಏನ್ ಬೆಳಗಿದ್ಯಾ ನೀನು? ಬೆಳಗಿದ್ದೀನಾ ಸರ್? ಇಲ್ಲ ಸರ್. ಕೊನೆಗೆ ಏನ್ ಮಾಡಿದ್ರ ಮನುಷ್ಯ ರೂಲ್ ದೊಣ್ಣೆ ಇರೋದು. ಅವಾಗ ನನ್ಗೊಬ್ಬಂಗ್ ಮಾತ್ರ ರೂಲ್ ದೊಣ್ಣೆಲ್ಲಿ ಹೊಡಿಯೋರು. ಅದೇನ್ ಪ್ರೀತಿನೋ ಗೊತ್ತಿಲ್ಲ. ಮೊದ್ಲೇ ನಾನು ಹೆಣ ಇದ್ದಂಗಿದ್ದೆ ಅವಾಗ, ಈಗ ವಾಸಿ. ಆ ಹೆಣ ಇದ್ದಂಗಿದ್ರು ಹಿಡ್ಕೊಂಡು ಹೊಡಿಯೋರು. ಒಂದ್ ದಿವಸ ಏನಾಯ್ತು, ನಮ್ಗೆ ಹಿಂದೆ ಎಲ್ಲ ರಜಾ ಬೇಕು ಅಂದ್ರೆ ಆ ಕಡೆ ಹಿಂದ್ಗಡೆ ಹೋಗ್ಬಿಟ್ಟು ಕಿಟಕಿಗೆ ಕಲ್ಲು ಹೊಡಿಯವು. ಸ್ಟ್ರೈಕ್ ಆಗ್ತಾ ಇದೆ ಸರ್, ನಾವೇ ಕೂಕೊಳ್ಳವು. ಅವಾಗ ಮೇಷ್ಟ್ರು ಒಟ್ಟಿಗೆ ಏಟ್ ಬೀಳ್ತೇವೆ ಹೋಗಿ ಅನ್ನೋರು. ಶ್ರೀ ಅಂತ ಓಡ್ಬಿಡವು. ಒಂದ್ಸಲ ಹಿಂದ್ಗಡೆ ಕಲ್ಲು ಹೊಡಿತೀನಿ, ಅವ ಏನ್ ನನ್ನ ನೋಡ್ಬಿಟ್ಟಿದ್ದಾರೆ. ಒಳಗಡೆ ಬಂದ ತಕ್ಷಣ ಏನು ಕೇಳಿಲ್ಲ. ಬಾರ ನಿಂತ್ಕೊ ಬಾ, ಕೈ ಕೊಡು ಅಂದ್ರು. ಯಾಕೆ ಸರ್ ಅಂದ್ರೆ, ಹೊಡಿಯಕ್ಕೆ. ಕೊಟ್ಟೆ. ರಪ 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 ಹೊಡೆದ್ರು. ನೋಡಿದೆ ಇನ್ನೊಂದು ರೂಲ್ ದೊಣ್ಣೆ ತಂದ್ರು. 2 ಕಡೆಯಿಂದ ಬಿದ್ರೆ ಇವತ್ತು ನಾನು ಮರ್ಡರ್ ಆಗ್ಬಿಡ್ತೀನಿ ಅಂತ ಗೊತ್ತಾಗೋಯ್ತು. ಮೊದ್ಲೇ ಮನೇಲೂ ಏಟ್ ಬೀಳ್ತಿತ್ತು ನಮ್ಗೆ, ಯಾಕೆ 6ನೇದಲ್ವಾ, ಎಲ್ಲರೂ ಸೇರ್ಕೊಂಡು ಹೊಡಿಯೋರು. ಕೊನೆ ಏನಾಯ್ತು, ಅವ್ರು ಹೊಡಿತಿದ್ದಂಗೆನೆ ಬೇಜಾರ್ಗೆ ಏನ್ ಮಾಡಿದೆ, ಇವತ್ತು ಸಾಯಿಸ್ಬಿಡ್ತಾನೆ ಈ ಮನುಷ್ಯ ನನ್ನ ಅಂತ. ಹೊಡಿಯಕ್ಕೆ 2 ದೊಣ್ಣೆ ಹಿಂಗಂದ್ರು. ಹಂಗ ಬಿದ್ದ ತಕ್ಷಣ ಅವ್ರಿಗೆ ಏನ್ ಅನ್ನಿಸ್ತು, ಹೋಗ್ಬಿಟ್ಟ ಅನ್ನೋ ಭಯ ಹತ್ಕೊಂಡ್ಬಿಟ್ಟು ಜಟ್ಕಾ ಗಾಡಿ ಕೂತೇ ಇರ್ಲಿಲ್ಲ. ನಾನು ಜಟ್ಕಾ ಗಾಡಿಲಿ ಕರ್ಕೊಂಡೋಗಿ ಗಾಯತ್ರಿ ಟಿಫನ್ ರೂಮ್ ಅಂತ ಅಲ್ಲಿ ಒಂದು ಮಸಾಲೆ ದೋಸೆ ಕೊಡಿಸಿ, ಇನ್ಮೇಲೆ ಹೊಡೆಯಲ್ಲಪ್ಪ ಅಂತ. ಅವ್ನು ಹಿಂದ್ಗಡೆ ಗಾಡಿಲಿ ಕರ್ಕೊಂಡು ಹೋಗ್ಬಂದ್ ನನ್ನ ಫ್ರೆಂಡು ಏನಾಯ್ತಲ್ಲ ಅಂದ. ಸುಮ್ಮಿರೋ, ಮಸಾಲೆ ದೋಸೆ ಸಿಗ್ತಾವ್ಲಿ. ಇದು ನಮ್ಮ ಮೊದಲನೇ ಅನುಭವ. ಇನ್ 2ನೇದೇನಂದ್ರೆ, ನಮ್ಗೆ ಈ ಸಾಮಾನ್ಯ ಶಾಲೆಯಲ್ಲಿ ಮುಂದೆ ತುಂಬಾ ಬುದ್ಧಿವಂತರನ್ನ ಮುಂದೆ ಕೂರ್ಸ್ಕೋತಾರೆ. ಆಮೇಲೆ ಚೆನ್ನಾಗಿರೋ ಹುಡುಗರನ್ನೇ ಮುಂದೆ ಕೂರ್ಸ್ಕೋತಾರೆ. ಸ್ವಲ್ಪ ದುಡ್ಡಿರೋರ್ ಮನೆಯವ್ರನ್ನು ಮುಂದೆ ಕೂರ್ಸ್ಕೋತಾರೆ. ನಮ್ಗೆ ಎಲ್ಲ ಇದ್ದು ಬಣ್ಣ ಚೆನ್ನಾಗಿರ್ಲ ಅಂದ್ಬಿಟ್ಟು ಮುಂದೆ ಕೂರಿಸ್ತಿರ್ಲ. ಹಿಂದೆ ಹೋಗೋನು ಹೋಗ್ತಾ ಇತ್ತು. ಒಬ್ಬ ಮಾತ್ರ ಎಲ್ಲದಕ್ಕೂ ಎದ್ದು ನಿಂತ್ಕೊಂಡು ಉತ್ತರ ಕೊಡೋನು. ನಮಗ್ ಗೊತ್ತಿದ್ರು ಪ್ರಶ್ನೆಗೆ ಉತ್ತರ ಕೇಳ್ತಿರ್ಲ ನಮ್ಮ ಹತ್ರ. ಅವನ ಲೋಕೇಶ ಹೇಳಪ್ಪ ಏನ್ ತಕ್ಕಂತ ಎದ್ಬಿಡೋನು ಅವನು. ನಾವು ಸಾರ್ ಅಂದ್ರೆ ಕುಟ್ಕ ನಿನ್ ಯೋಗ್ಯತೆ ಗೊತ್ತು. ಒಂಥರ ಸಂಕಟ ಆಗೋದು. ಒಂದ್ ದಿವಸ ಏನ್ ಮಾಡಿದೆ, ಈ ಮನುಷ್ಯ ಯಾವಾಗ್ಲೂ ಅವನ್ನೇ ಪ್ರಶ್ನೆ ಕೇಳ್ತಾನೆ. ನೀಟಾಗಿ ಪೆನ್ಸಿಲ್ನ ಚೂಪ್ ಮಾಡ್ಬಿಟ್ಟು ಅವನು ಉತ್ತರ ಹೇಳಕ್ ಮುಂಚೆ ಹಿಂದೆ ಇಟ್ಕೊಂಡಿದ್ದೆ. ಕೂತ್ಕೊಂಡ ಅಷ್ಟೇ ಇಡೀ ಸ್ಕೂಲಲ್ಲಿರೋ ಎಲ್ಲಾ ಮೇಷ್ಟ್ರ ಕೈಲೂ ಏಟ್ ತಿಂದು, ಜೊತೆಗೆ ಜವಾನನ್ ಕೈಲೂ ಒಂದ್ ಏಟ್ ತಿಂದಿರೋ ಪುಣ್ಯಾತ್ಮ ನಾನೇ ಅಂತ ಹೇಳ್ಕೊಳಕ್ ಸಂತೋಷ ಆಗುತ್ತೆ. ಚೆನ್ನಾಗಿದೆ. MSN ಸರ್ ಹೇಳಿ ಸರ್, ನೀವು ಸ್ಕೂಲಲ್ಲಿ ಇದ್ದಾಗ ಯಾವ ತರ ತರಲೆ ಮಾಡ್ತಾ ಇದ್ರಿ? ಪ್ರೈಮರಿ ಸ್ಕೂಲ್ ಅಲ್ಲಂತೂ ಬಹಳ ಒಳ್ಳೆ ಅನುಭವ. ನನ್ 4ನೇ ಕ್ಲಾಸ್ ಅಲ್ಲಿ ಇದ್ದಾಗ ಈ ಭಾಗಾಕಾರ ಗುಣಕಾರನ ಡಿಕ್ಟೇಷನ್ ಅಲ್ಲಿ ಕೊಡೋರು. ಡಿಕ್ಟೇಷನ್ ಬರ್ಕೊಳ್ರ 175 ರೂಪಾಯಿಗೆ ಒಂದು ಎಮ್ಮೆ ಆದ್ರೆ, ನಾನು ಓದ್ತಾ ಇದ್ದಾಗ 175 ರೂಪಾಯಿಗೆ ಒಂದು ಎಮ್ಮೆ ಸಿಗ್ತಾ ಇತ್ತು. ಈಗ ಗಟ್ಟಿಯಾಗಿರೋ 4 ಲೀಟರ್ ಹಾಲು ಸಿಗಲ್ಲ. 175 ರೂಪಾಯಿಗೆ ಒಂದು ಎಮ್ಮೆ ಆದ್ರೆ 525 ರೂಪಾಯಿಗೆ ಎಷ್ಟು ಎಮ್ಮೆಗಳು ಲೆಕ್ಕ ಮಾಡಿ ಅನ್ನೋರು. 17 3s 3 ಎಮ್ಮೆ ಇಸ್ ದ ಕರೆಕ್ಟ್ ಆನ್ಸರ್. ನಾನು ಅವ್ರ ಡಿಕ್ಟೇಷನ್ ಕೊಟ್ಟಾಗ ತಪ್ಪು ಬರ್ಕೊಂಡ್ಬಿಟ್ಟು 150 ರೂಪಾಯಿಗೆ ಒಂದು ಎಮ್ಮೆ ಅಂತ ಬರ್ಕೊಂಡ್ಬಿಟ್ಟಿದೀನಿ. ಕಿವಿ ಹಾಕೊಂಡು ಭಾಗ ಮಾಡ್ತೀನಿ 3.5 ಬರ್ತಾ ಇದೆ ಎಮ್ಮೆಗಳು. 3.5 ಎಷ್ಟೋ ಅಂದ್ರು. 3.5 ಎಮ್ಮೆ ಅಂದ್ರೆ ಬಿಡ್ತಾರ ಅವರು? ಎಷ್ಟು ಉತ್ತರ ಅಂದ್ರು. ಸರ್ 3 ಎಮ್ಮೆ ಸರ್, ಒಂದು ಕರ ಸರ್ ಅದೇ. ಹಿಡ್ಕೊಂಡ್ರು ಬಡಿದ್ರು. ಅದಕ್ಕಿಂತ ಮುಖ್ಯವಾದ್ದು, ನಾವು ಪ್ರೈಮರಿ ಸ್ಕೂಲ್ ಅಲ್ಲಿ ಇದ್ದಾಗ ಈ ಚಿನ್ನಿ ದಾಂಡು ಅಂತ ಒಂದು ಆಟ, ಈ ಕಾಲದ ಮಕ್ಕಳು ಆಡಿದಿರಲ್ಲ. ಅಯ್ಯೋ, ಅದನ್ನ ಆಡಿದ್ರೆ ಅಂತನೂ ಮೇಸ್ಟ್ರುಗಳು ಮನೆಯವರು ಯಾರು ಕ್ಷಮಿಸ್ತಾನೆ ಇರ್ಲಿಲ್ಲ. ನಾವು ಕದ್ದು ಮುಚ್ಚಿ ಆಡ್ತಾ ಇದ್ವಿ. ಆಗ
ಒಂದ್ಸಲ ನಮ್ಮ ಕ್ಲಾಸ್ ಟೀಚರು ನಾವು ಉರ್ದು ಸ್ಕೂಲ್ ಮೇಲೆ ಚಿನ್ನಿ ದಾಂಡು ಮ್ಯಾಚ್ ಆಡ್ತಾ ಇದೀವಿ, ನಿಮ್ಮಲ್ಲಿ 13 ಜನ ಬೇಕು ಪ್ಲೇಯರ್ಸ್, ಯಾರು ಚೆನ್ನಾಗಿ ಆಡ್ತೀರಾ ಅಂದಾಗ ಎಲ್ಲರೂ ಕೈ ಎತ್ತಿದ್ರು. ಡೈಲಿ ಆಡೋರು ಬೇಕು, ಚೆನ್ನಾಗಿ ಆಡೋರು ಬೇಕು ಅಂತ 13 ಜನದ ಲಿಸ್ಟ್ ಮಾಡಿದ್ರು. ನಾವು ನಿಜವಾಗ್ಲೂ ಹೋಗಿ ಉರ್ದು ಸ್ಕೂಲ್ ಮೇಲೆ ಚಿನ್ನಿ ದಾಂಡು ಮ್ಯಾಚ್ ಆಡ್ತೀವಿ ಅಂತಿದ್ರೆ ಹೋಗ್ರೆ ಹೆಡ್ ಮಾಸ್ಟರ್ ರೂಮ್ಗೆ ಅಂದ್ರು. ಹೆಡ್ ಮಾಸ್ಟರ್ ರೂಮ್ ಹೋದ್ರೆ ರೂಲ್ ದುಂಡ ಇಟ್ಕೊಂಡಿದ್ರು, ಚಿನ್ನಿ ದಾಂಡು ಆಡ್ತೀರಾ ನೀವು ಅಂತ ರಪ 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 ಅಂತ ಹೊಡೆದು ಕೈಗಳೆಲ್ಲಾನು ನೋವುಗಳು ಬಂದ್ರು. ಹೀಗೆ ಬಹಳ ಚೆನ್ನಾಗಿ ಟ್ರ್ಯಾಪ್ ಮಾಡೋದು. ನಾವು ಏನು ಹೊಡೆತ ತಿಂದಿದ್ದೀವಿ ಅಂದ್ರೆ ನಿಜವಾಗ್ಲೂ ಅದು ನಾನು ವ್ಯಾಸಶಾಸ್ತ್ರಿಗಳು ಅಂತ ಮೇಸ್ಟ್ರು ಅವ್ರು ಹೊಡಿತಿರ್ಲಿಲ್ಲ, ಟೇಬಲ್ ಇತ್ತಲ್ಲ, ಆ ಟೇಬಲ್ ಕೊನೆಗೆ ನಾವೇ ಈಗ ಹೊಡಿಬೇಕು. ಹೊಡೆದ್ಬಿಟ್ಟು ಶಬ್ದ ಬಂತ ಅನ್ನೋರು, ಹುಡುಗರೆಲ್ಲ ಇಲ್ಲ 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 ಅನ್ನೋರು, ಮತ್ತೆ ಹೊಡಿಬೇಕು. ಹೀಗೆ ನಮ್ಮ ಕೈಯಲ್ಲೇ ನಮಗೆ ಶಿಕ್ಷೆ ಕೊಡಿಸ್ತಾ ಇದ್ರು. ಅವರೆಲ್ಲ ಅವತ್ತು ಅಷ್ಟು ಶಿಕ್ಷೆ ಕೊಟ್ಟು ಪಾಠ ಹೇಳಿದ್ರಿಂದ ನಾವಿವತ್ತು ಮನುಷ್ಯನ ಈ ಲೆವೆಲ್ಗೆ ಬಂದಿದ್ದೀವಿ ಸರ್. ಹಳೆ ಮೇಸ್ಟ್ರುಗಳನ್ನ ನಾವು ಸ್ಮರಿಸ್ಕೋಬೇಕು. ಸೂಪರ್. ದುಂಡಿರಾಜ್ ಸರ್ ಹೇಳಿ ಸರ್, ನಿಮ್ಮ ತರಲೆಗಳು ಹೇಗಿತ್ತು ಸರ್? ನಾನು ಇವ್ರ ತರ ಚಿಣ್ಣಿ ದಾಂಡು, ಕಬಡ್ಡಿ ಅದೆಲ್ಲ ಆಡ್ತಾ ಇರ್ಲಿಲ್ಲ. ಯಾಕಂದ್ರೆ ನಾನು ಬಹಳ ದುರ್ಬಲನಾಗಿದ್ದೆ ದೈಹಿಕವಾಗಿ. ಫಿಸಿಕಲಿ ವೀಕ್ ಅಂತ ಇದ್ದೆ, ಮೆಂಟಲಿ ಸ್ಟ್ರಾಂಗ್ ಅನ್ಕೊಂಡಿದ್ದೆ. ಯಾರೋ ಹೇಳಿದ್ರು ಫಿಸಿಕಲಿ ವೀಕ್ ಮೆಂಟಲಿ ರಾಂಗ್ ಅಂತ. ಅದಕ್ಕೆ ಏನ್ ಮಾಡೋದು, ಇವ್ರ ಜೊತೆ ಇದನ್ನೆಲ್ಲ ಮಾಡಕ್ ಆಗಲ್ಲ ಅಂದ್ಬಿಟ್ಟು ನಾನು ಪದಗಳ ಜೊತೆ ಆಟ ಆಡಕ್ ಶುರು ಮಾಡಿದೆ. ಆ ಕಾಲದಲ್ಲೇ ನಾನು ಪದ್ಯಗಳನ್ನು ಬರೆಯೋದು, ಶಾಲೆ ಬಗ್ಗೆ, ಮೇಷ್ಟ್ರ ಬಗ್ಗೆ. ನಮ್ಮ ಶಾಲೆ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ, ಅದು ಅವಸ್ಥೆ ಹೇಗಿತ್ತು ಅಂತಂದ್ರೆ ಅದ್ರ ಬಗ್ಗೆ ಚುಟ್ಕ ಬರೆದಿದ್ದೆ ನಾನು. ನಮ್ಮೂರ ಸರ್ಕಾರಿ ಪ್ರಾಥಮಿಕ ಶಾಲೆ, ಈ ಶಾಲೆಗಿರುವುದೇ 4 ಮೂಲೆ. ನಮ್ಮೂರ ಸರ್ಕಾರಿ ಪ್ರಾಥಮಿಕ ಶಾಲೆ, ಈ ಶಾಲೆಗಿರುವುದೇ 4 ಮೂಲೆ. ಹಂಚಿರುವ ಮೂಲೆಯಲ್ಲಿ ಮೇಷ್ಟ್ರು ಕೂರುವುದು, ಹಂಚಿರುವ ಮೂಲೆಯಲ್ಲಿ ಮೇಷ್ಟ್ರು ಕೂರುವುದು, ಉಳಿದ ಎಲ್ಲಾ ಕಡೆ ನೀರು ಸೋರುವುದು ಅಂತ ಶಾಲೆಯಲ್ಲಿ ನಾನು ಎಷ್ಟು ತರಲೆ ಮಾಡ್ತಿದ್ದೆ ಅಂದ್ರೆ ಸಿಕ್ಕಾಪಟ್ಟೆ ತರಲೆ ಮಾಡೋದು. ಆ ತರಲೆ ಮಾಡ್ತಾ ಮಾಡ್ತಾ ನಮ್ಗೆ ಕೆಲವು ಸರಿ ಎಕ್ಸಾಮ್ ಹತ್ರ ಬಂದ್ರೆ ಓದಕ್ ಆಗ್ತಿರ್ಲಿಲ್ಲ. ಇನ್ನು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಲೇಬೇಕಲ್ಲ, ಆಗ ನಾವು ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ವಿ. ಅದು ಎಂತ ಪ್ರಾರ್ಥನೆ ಅಂತಂದ್ರೆ, ಓ ದೇವ ಕರುಣಾಳು ಹೇ ದಯಾ ಸಿಂಧು, ಓ ದೇವ ಕರುಣಾಳು ಹೇ ದಯಾ ಸಿಂಧು, ಎಕ್ಸಾಮು ಹಾಲಿಗೂ ಬಾರಯ ಬಂಧು. ಹೇ ದೇವ ಕರುಣಾಳು ಓ ದಯಾ ಸಿಂಧು, ಎಕ್ಸಾಮು ಹಾಲಿಗೂ ಬಾರಯ ಬಂಧು. ಬಂದು ನೀ ಸಹಕರಿಸು ನಮ್ಮನ್ನು ಉದ್ಧರಿಸು, ಅಲ್ಲಿರುವ ಮೇಷ್ಟರಿಗೆ ಘನನಿದ್ದೆ ಬರಿಸು. ಥ್ಯಾಂಕ್ ಯು. ನನ್ನೊಂದು ಪ್ರಶ್ನೆ ಮಿಸ್ಟರ್ ಲೋಕೇಶ್, ಈಗ ಹಾಸ್ಯ ಬರೆಯೋದಕ್ಕೆ ಮತ್ತು ಹಾಸ್ಯ ಮಾಡೋದಕ್ಕೆ ನಿಜ ಜೀವನದಲ್ಲೂ ನೀವು ಹಾಸ್ಯ ಮಾಡ್ತಾ ಇರ್ಬೇಕಾ ಅಥವಾ ನೋವನ್ನು ಕಂಡಿರ್ಬೇಕಾ ಅನ್ನೋದು? ನೋವು ಕಾಣೋದಂತ ಇಲ್ಲ ಅಲ್ಲ? ಇಲ್ಲ ಇಲ್ಲ, ನೋಡಿ ನಮ್ಗೆ ದಿನನಿತ್ಯದಲ್ಲೇ ಹಾಸ್ಯ ಸಿಗ್ಬೇಕು. ದಿನನಿತ್ಯದ ಘಟನೆಯಲ್ಲಿ ಏನೇನು ಹಾಸ್ಯ ಸಿಗುತ್ತೆ. ಈಗ ನಮ್ಗೆ ಬರ್ತಿದ್ದಾಗೆ ನಿಮ್ಮಿಬ್ಬರಲ್ಲೂ ಒಂದು ಹಾಸ್ಯ ಕಾಣ್ತು. ಇವರು ಸೃಜನ್ ಲೋಕೇಶ್, ನೀವು ಇಂದ್ರಜಿತ್ ಲಂಕೇಶ್, ಇಬ್ಬರ ಹೆಸರಲ್ಲೂ ಕೇಶ ಇದೆ, ಆದ್ರೆ ಇವರಿಗೆ ಕೇಶ ಇದೆ, ನಿಮ್ಗಿಲ್ಲ. ನನ್ಗನ್ಸುತ್ತೆ ನೀವು ನಕ್ಕು ನಕ್ಕು ಬಹಳ ಸಂತೋಷದಿಂದ ನಿಮ್ಮ ಕೂದಲೆಲ್ಲ ಚಿಗುರಿದೆ, ಅವರಿಗೆ ನಕ್ಕು ನಕ್ಕು ಕೂದಲೆಲ್ಲ ಉದುರಿದೆ. ಇಲ್ಲ ಸರ್, ಅವ್ರಿಗೆ ನಗಸ್ಬಿಟ್ಟು ಕೂದಲು ಚಿಗುರಿದೆ, ನಾನ್ ನಕ್ಕು ನಕ್ಕು ಕೂದಲು ಕಳ್ಕೊಂಡಿದ್ದೀನಿ. ಏನು ಮಜಾಟಾಗಿ ಸ್ಟಾರ್ಟ್ ಆದಾಗ ಇಲ್ಲಿವರೆಗೂ ಇತ್ತು ನಿಮ್ಮ ಕೂದಲು, ಇವಾಗ ಇಲ್ಲಿ ಬಂದು ಉದುರೋಗಿದೆಯಂತೆ. ಏನೇ ಹೇಳಿ, ಸೂಪರ್ ಜೋಡಿ ಮಾತ್ರ, ಬಹಳ ಸೂಪರ್ ಜೋಡಿ ನಿಮ್ಮಿಬ್ರದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆನಂದ್ ಸರ್ ಹೇಳಿ. ನಿಮ್ಮ ಜೀವನದಲ್ಲಿ ನೀವು ಎಂತೆಂತ ವಿಚಿತ್ರವಾದ ಕ್ಯಾಂಡಿಡೇಟ್ಸ್ ನೆಲ್ಲ ನೋಡಿದೀರಾ? ಅದ್ರ ಅನುಭವ ಆಗಿದೆ, ಸ್ವಲ್ಪ ಹೇಳಿ ಸರ್. ಅಲ್ಲೇ ಬಂದ್ಬಿಡಿ. ಬನ್ನಿ ಬನ್ನಿ. ನಮ್ಗೆ ಅನುಭವ ಅಂದ್ರೆ ಹೆಂಗೆ ಅಂದ್ರೆ ಜನಗಳೇ ನಮ್ಗೆ ಅನುಭವ. ಎಲ್ಲಾ ಕಡೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ, ಎಲ್ಲಾ ಕಡೆ ಹೋಗ್ತಿರ್ತೀವಿ, ಒಂದೊಂದು ಊರಲ್ಲಿ ಒಂಥರ ಅನುಭವ ಆಗ್ತದೆ. ಕೆಲವರು ಮಾತಾಡಿದ್ರೆ ಸಾಕು ಖುಷಿ ಆಗ್ತದೆ, ಯಾಕೆ ನನ್ನ ಕೈಕಾಲು ನಿಲ್ಲಲ್ಲ, ಅದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡೆ. ನನ್ಗೆ ಅನ್ನೋದೇ ಹೆಂಗೆ ಎಲ್ರೂ, ಸರ್ ನಿಮ್ ಬಾಡಿ ಚೆನ್ನಾಗಿ ಅಲ್ಲಾಡುತ್ತೆ ಅಂದ್ರೆ, ಏನ್ ಮಾಡ ಸ್ವಾಮಿ ತಿಂದಿಲ್ಲ ಅಲ್ಲಾಡ್ತಾನೆ ಇರುತ್ತೆ. ಹಾಗೆ ನಮ್ಮ ನಂಜನಗೂಡು, ಚಾಮರಾಜನಗರ, ಕೊಳ್ಳೇಗಾಲದ ಭಾಷೆ ಇದೆಯಲ್ಲ, ಅದ್ರ ಸೊಗಡು ಬಹಳ ಅದ್ಭುತ. ಎದ್ರಿಗೆ ಸಿಕ್ಕಾಗ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ, ನೋಡಿದ ತಕ್ಷಣ ಏಯ್ ಬೈಲಿ ಟಿ ಬಿಲ್ ಮಾಡ್ತೀಯಲ್ವ ನೀನು, ಟಿ ಬಿಲ್ ಮಾಡಲ್ವಾ ನೀನು, ಏಯ್ ನೋಡಿನ್ ಸುಮೀರು ಕೋತ್ ಹೆಂಗೆಲ್ಲ ಕುಣಿಯಲ್ವಾ ನೀನು, ಗೊತ್ತಾಯ್ತಾ ನಿಮ್ಗೆ ನಾನೇನ ಕುಣಿಯೋದು ಅಂದ್ರೆ, ನೀನ್ ಅಲ್ಲಿ ಬೇರೆ ಮುರಿದಾಗದೆ ನಂಗೆ ಗೊತ್ತಿಲ್ವಾ ಅನ್ಬಿಟ್ಟು ಪಕ್ಕದವ್ನು ಕರಿತಾನೆ, ಬೈಲಿ ನೋಡಿದೆ ಅವನ್ನ, ಎಲ್ಲಿ ನೋಡಿದಾನು, ಟಿ ವಿಲ್ ಬತ್ತನ್ಕಲ್ಲ, ಸುಮ್ಕಿರೋ ಅವ್ನು ಚೆನ್ನಾಗಿ ಕಾಣ್ತಾನಲ್ಲಿ ಬೆಳ್ಳಗ, ಇದೊಳ್ಳೆ ಕೋತಿ ಮುದ್ದೇವಿ ಹೆಂಗದ ನೋಡು, ಸೊಂಡು ಕಂಡೋಳೆ, ಸುಮ್ನೆ ಯಾರನ್ನ ಏನೋ ಹೇಳ್ಬಿಡ. ನಿಜವಾಗ್ಲಕ್ಕಲ್ಲ ಅವನೇ ಹೇಳದ್ನ ಅಂದ್ರೆ ಅವ ಹೇಳ್ತಾನೆ, ಯಾಕ ನೀ ಕಾಪಿ ಗಿಪಿ ಕೊಡಿಸ್ಲಿ ಅಂತ.
ನೀನು ಪೆದಂಗೆಲ್ಲ ಮಾತಾಡ್ಬಾರ್ದು ತಿಳ್ಕ. ಸುಮ್ನೆ ನಾಟಿ ಮಾಡಕ್ ಕೆಲಸ ಇಲ್ಲ ಕೇಮಿಲ್ಲ ಅಂತ ಕೂತ್ಕೊಬೇಡ. ತಾರ್ಗಳೆಲ್ಲ ಬೀಳ್ತಕೋತವೆ. ಮರ್ವದಾಗ ಮನೆಗೆ ನಡಿಯಿಲ್ಲ, ನಮ್ಮ ಹೆರ್ತಿ ಬಾಯಿಗೆ ಬಂದಂಗೆ ಬೈತಾಳೆ. ಸುಮ್ಮನೆ ನಡಿ ಮುದೆ ಬೈ ಹಂಗಂದ್ರೆ ಇವನು ಇಲ್ಲ ಕಲ ಹಂಗೆ ಕಂಟವನೆ ಕಲ. ಡೌಟು ಕಲ ನನ್ಗಂದ್ರೆ ಸಮಯ ಡೌಟ್ ಅಲ್ಲ ನಾನೇ ಕಣ್ರಿ. ಏಯ್ ಮೊನ್ನೆ ಹಿಂಗೆ ಅಂದ ಒಬ್ಬ, ನಾನೇ ರಾಜ್ಕುಮಾರ್ ಅಂತ. ರಾಜ್ಕುಮಾರ್ ಇದ್ದಂಗಿದ್ನವ. ಹಾ ಇವ್ ಹೆಂಗಿದ್ದನು ನೋಡಕ್ ಒಳ್ಳೆ ಆಂಜನೇಯ ಒಳ್ಳೆ ಸಿಂಗ್ಲಿಗ ಕಣ್ಣ ಕಂತಾನೆ, ಕಾಸ್ ಮೇಲೆ ಕಳ್ಳ ಕಣ್ಣ ಕಂತಾನೆ. ಇವ ನೋಡಕ್ ಈ ಮದುವೆ ನೋಡಕ್ ಬಂದಿಲ್ಲ, ಮಾನ ಮರದಿಲ್ಲ ನನಗೆ. ಅಪ್ಪ ತಪ್ಪಾಯ್ತು ಕಣಪ್ಪ, ನೀನ್ ಪರಿಚಯ ಮಾಡ್ಕೊಂಡಿದ್ದೆ, ಅಪರಾಧ ಆಯ್ತು ನನಗೆ. ಡುಂಡಿರಾಜ್ ಸರ್, ಫಸ್ಟ್ ಟೈಮ್ ಮಜಾ ಟಾಕೀಸಿಗೆ ಬಂದಿದ್ದೀರಾ. ನಿಮ್ಮ ಕವನಗಳು ಕೇಳಬೇಕು ಅಂತ ನಮ್ಗೆ ಬಹಳ ಆಸೆ. ಯಾಕಂದ್ರೆ ನಾನು ಐ ಆಮ್ ವೆರಿ ವೆರಿ ಬಿಗ್ ಫ್ಯಾನ್ ಆಫ್ ಯು. ಅಂಡ್ ನಿಮಗೆ ನೆನಪಿದೆಯಾ ಅಲ್ವಾ, ನಾನು ನೀವು ಒಂದು ಕಾಲೇಜ್ ಫಂಕ್ಷನ್ ಅಲ್ಲಿ ಗೆಸ್ಟ್ ಆಗಿ ಕರೆದಿದ್ರು. ಇಟ್ ವಾಸ್ ಅನ್ ಆನರ್ ಟು ಶೇರ್ ದ ಸ್ಟೇಜ್ ವಿತ್ ಸಚ್ ಅ ಗ್ರೇಟ್ ಪೊಯೆಟ್. ಆ ಒಂದು ಅಲ್ಲಿ ನಾನು ಕೇಳೋಣ, ನಾನು ಬಿದ್ದು ನಗ್ತಾ ಇದೆ. ಯಾಕಂದ್ರೆ ಈಸ್ ಅಮೇಸಿಂಗ್ ಇನ್ ಇಸ್ ರೈಟಿಂಗ್. ಸೊ ನಮ್ಮ ವೀಕ್ಷಕರಿಗೆ ನಿಮ್ದೊಂದಷ್ಟು ಹನಿಗವನಗಳನ್ನ ಕೇಳಿಸಿದ್ರೆ ವಿಲ್ ಬಿ ವೆರಿ ಹ್ಯಾಪಿ ಸರ್. ಖಂಡಿತ. ಎಸ್ ಸರ್. ಹಾಸ್ಯದ ಅಧಿದೇವತೆ ಗಣಪತಿ, ಹಾಸ್ಯ ರಸಕ್ಕೆ ಅವನೇ ಅಧಿಪತಿ. ಹಾಗಾಗಿ ಅವನಷ್ಟೊಂದು ಆರೋಗ್ಯವಂತನಾಗಿದ್ದಾನೆ. ಅವನು ಸಿಕ್ಕಾಪಟ್ಟೆ ತಿಂತಾನೆ, ವಾಕಿಂಗ್ ಬೇಡ ಅಂತಾನೆ, ಆದರೂ ಆರೋಗ್ಯವಂತ ಗಣಪತಿ. ಏಕೆಂದ್ರೆ ಹಾಸ್ಯ ರಸಕ್ಕೆ ಅವನೇ ಅಧಿಪತಿ. ಅವನನ್ನು ನಾವು ಏಕದಂತ ಅಂತೀವಿ. ಅವನು ಏಕದಂತ ಏಕಾದಂತ ನಮಗೆಲ್ಲ ಗೊತ್ತಿದೆ. ಅವನು ಚಂದ್ರನನ್ನು ನೋಡಿ ನಕ್ಕ, ಚಂದ್ರ ಅವನಿಗೆ ಹೊಡೆದ ಎಲ್ಲ ಕತೆ. ಆದ್ರೆ ಚಂದ್ರ ನಕ್ಕ ಅಂದ್ಬಿಟ್ಟು ಅವ್ನು ಚಂದ್ರನ ಹಲ್ಲು ಮುರಿಬೇಕಾಗಿತ್ತು. ಇವನ್ ಯಾಕೆ ತನ್ನ ಹಲ್ಲು ಮುರ್ಕೊಂಡ? ನಾನು ಯೋಚನೆ ಮಾಡ್ದ, ನನ್ನ ಕಾರಣ ಸಿಕ್ತು. ಏಕದಂತ ಏಕೆ ತನ್ನ ದಂತ ತಾನೇ ಕಿತ್ತ, ಏಕದಂತ ಏಕೆ ತನ್ನ ದಂತ ತಾನೇ ಕಿತ್ತ, ಏಕೆಂದರೆ ಅದು ಆನೆದಂತ, ಸ್ವಂತದ್ದಲ್ಲ ಆನೆದು ಅಂತ. ನಾನು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಬ್ಯಾಂಕ್ನಲ್ಲೇ ನನಗೆ ಅನೇಕ ಸ್ಫೂರ್ತಿ ಸಿಕ್ತು. ಉದಾಹರಣೆಗೆ ಒಂದ್ಸಾರಿ ಯಾರೋ ಬಂದು ಕೇಳಿದ್ರು, ಏನ್ ಸರ್ ನೀವು ನಗುಮೊಗದ ಸೇವೆ ಅಂತೀರಿ, ಎಲ್ಲಿ ನಗುಮೊಗ ಇಲ್ಲಲ್ಲ, ಇದು ನಗುಮುಗಿದ ಸೇವೆ ಅಂತಂದ್ರು. ಯಾಕ್ರಿ ನಾನು ನಗ್ತಾ ಇದ್ದೀನಲ್ಲ ಅಂದ್ರು. ಮ್ಯಾನೇಜರ್ ನಕ್ರೆ ಏನ್ರಿ ಉಪಯೋಗ, ಅಲ್ಲಿ ಕ್ಯಾಶ್ ಕೌಂಟರ್ನಲ್ಲಿ ಹುಡುಗಿ ನೋಡಿ ಆ ಅಮ್ಮ ಒಂದಿನ ನಕ್ಕಿದ್ ನೋಡಿಲ್ಲ ಅಂತಂದ್ರು. ಅವ್ರು ಹೇಳಿದ್ದು ನಿಜ. ಅವಳೇನೋ ತನ್ನ ಕೈಯಿಂದ ದುಡ್ಡು ಕೊಡು ಹಂಗೆ ಕೊಡ್ತಾಳೆ. ತಕ್ಷಣ ನಾನು ಅವರಿಗೆ ಅಲ್ಲಿರೋ ಬೋರ್ಡ್ ತೋರಿಸಿ ಒಂದು ಚುಟ್ಕ ಹೇಳಿದೆ, ಕ್ಯಾಶ್ ಕೌಂಟರಿನ ಹುಡುಗಿಯರ ಮುಖದಲ್ಲಿ ನಗು ಹುಡುಕಿದರೂ ಸಿಗದು, ಕ್ಯಾಶ್ ಕೌಂಟರಿನ ಹುಡುಗಿಯರ ಮುಖದಲ್ಲಿ ನಗು ಹುಡುಕಿದರೂ ಸಿಗದು, ಅದಕ್ಕೆ ಅಲ್ಲಿ ಹಾಕಿದ್ದೇವೆ ಬೋರ್ಡು ನಗದು. ಆಮೇಲೆ ನಾನು ರಿಟೈರ್ ಆಗೋ ಹೊತ್ತಿಗೆ ಪರಿಸ್ಥಿತಿ ಎಲ್ಲ ಸ್ವಲ್ಪ ಸುಧಾರಿಸಿತ್ತು. ಕ್ಯಾಶ್ ಕೌಂಟರ್ನಲ್ಲೂ ಹುಡುಗಿಯರು ನಗ್ತಾ ಇದ್ರು. ಎಲ್ಲ ಮೊಬೈಲ್ ಇಟ್ಕೊಂಡು ನಗೋದು, ಯಾರ ಹತ್ರ ಮಾತಾಡ್ತಾರ ಏನ್ ಕತೆ. ನನ್ ಗಾಬರಿ, ಅಮ್ಮ ಸ್ವಲ್ಪ ಹುಷಾರು, ಕ್ಯಾಶು ನೀನ್ ನಗ್ತಾ ನಗ್ತಾ ₹1,000 ಜಾಸ್ತಿ ಕೊಟ್ರೆ ಅವ್ರು ನಗ್ತಾ ತಗೊಂಡೋಗ್ಬಿಡ್ತಾರೆ. ಆಮೇಲೆ ಟ್ಯಾಲಿ ಆಗದಿದ್ರೆ ನೀನ್ ಕೈಯಿಂದ ಕೊಟ್ಬೇಕು, ಹುಷಾರು ಅಂತ. ನೀವೇನು ಡೋಂಟ್ ವರಿ ಮಾಡ್ಕೋಬೇಡಿ ಸರ್, ಎಲ್ಲ ಮೆಷಿನ್ ಇದೆ, ಟ್ಯಾಲಿ ಆಗುತ್ತೆ ಅಂತ ಮತ್ತೆ ನಗ್ತಾ ಇದ್ಲು. ಸರಿ, ಗ್ರಾಹಕರಿಗೆ ನಗುಮೊಗದ ಸೇವೆ ಅಂತ ಅದ್ರ ಬಗ್ಗೆನೇ ಒಂದು ಕವನ ಬರೆದೆ. ಕ್ಯಾಶ್ ಕೌಂಟರಿನ ಚೆಲುವೆಯತ್ತ ಹರಿದು ನೋಟ, ಕ್ಯಾಶ್ ಕೌಂಟರಿನ ಚೆಲುವೆಯತ್ತ ಹರಿದು ನೋಟ, ಗಮನಿಸಲಿಲ್ಲ ಅವಳು ಕೊಟ್ಟ ಹರಿದ ನೋಟ ಅಂತ. ಬ್ಯಾಂಕ್ನಲ್ಲಿ ನಮ್ಗೆ ಇದೆಲ್ಲ ಬಹಳ ಚೆನ್ನಾಗಿರುತ್ತೆ. ಆದ್ರೆ ಒಂದು ದೊಡ್ಡ ವರಿ ಇರುತ್ತೆ. ಜನಸಾಮಾನ್ಯರಿಗೆ ವರ್ಷದಲ್ಲಿ 2 ತಿಂಗಳು ವರಿ ಅಂತೆ, ಜನವರಿ ಫೆಬ್ರವರಿ. ಆದ್ರೆ ಬ್ಯಾಂಕ್ ಮ್ಯಾನೇಜರ್ಗೆ ವರ್ಷದ 12 ತಿಂಗಳು ವರಿ. ಏನಪ್ಪಾ ವರಿ ಅಂದ್ರೆ ಕೊಟ್ಟ ಸಾಲದ ರಿಕವರಿ. ದೊಡ್ಡವರೆಲ್ಲ ಕೈ ಕೊಡ್ತಾರೆ, ಆದ್ರೆ ಬಡವರು ಯಾವಾಗ್ಲೂ ಬ್ಯಾಂಕಿನ ಕೈ ಬಿಡೋದಿಲ್ಲ. ಉದಾಹರಣೆಗೆ ನಾವು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಮಾಡ್ತೀವಿ, ಸ್ವಸಹಾಯ ಸಂಘ. ಅದರಲ್ಲೂ ಈ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಬಹಳ ನಿಯತ್ತಿನಿಂದ 100ಕ್ಕೆ 100 ಅದರಲ್ಲಿ ನಮ್ಮ ರಿಪೇಮೆಂಟ್ ಮರುಪಾವತಿ ಇರುತ್ತೆ. ಹಾಗಾಗಿ ನಮಗೆ ನಮ್ಮ ಮ್ಯಾನೇಜ್ಮೆಂಟ್ನವರು, ಸರ್ಕಾರದವರು ಹೆಚ್ಚು ಮಹಿಳಾ ಸ್ವಸಹಾಯ ಸಂಘಗಳನ್ನ ಮಾಡಿ ಅಂತ ಹೇಳ್ತಾ ಇದ್ವಿ. ಸರಿ, ನಾವು ಮಾಡ್ತಾ ಇದ್ದೀವಿ. ಒಂದ್ಸರಿ 100 ಮಹಿಳಾ ಸ್ವಸಹಾಯ ಸಂಘಗಳ ಉದ್ಘಾಟನಾ ಕಾರ್ಯಕ್ರಮ. ಅದಕ್ಕೊಬ್ರು ಮಿನಿಸ್ಟರ್ ಬಂದಿದ್ರು. ಈ ನಮ್ಮ ಮಂತ್ರಿಗಳಿಗೆ ಬೇರೆಲ್ಲ ಸರಿ, ಈ ಉಚ್ಚಾರ ಸರಿ ಇರಲ್ಲ. ಎಲ್ಲಿ ಮಹಾಪ್ರಾಣ ಹೇಳಬೇಕು, ಎಲ್ಲಿ ಅಲ್ಪ ಪ್ರಾಣ ಹೇಳಬೇಕು, ಇಲ್ಲಿ ಅಕಾರ, ಇಲ್ಲಿ ಹಕಾರ, ಏನ್ ಗೊತ್ತಿರಲ್ಲ. ನೋಡಿ, ಉದಾಹರಣೆಗೆ ಮಹಿಳಾ ಸ್ವಸಹಾಯ ಸಂಘ, ಸಂಘ ಅಂತಂದ್ರಲ್ಲಿ ಮಹಾಪ್ರಾಣ, ಸಂಘ ಅಂದ್ಬಿಟ್ಟು ಸಂಘ ಹೇಳಿದ್ರೆ. ಆದ್ರೆ ಆ ಮಂತ್ರಿಗಳಿಗೆ ಗೊತ್ತಿರ್ಲಿಲ್ಲ ಅವ್ರು ಏನ್ ಹೇಳಿದ್ರು ಅನ್ನೋದ್ ಬಗ್ಗೆ ಒಂದು ಪದ್ಯ ಇದೆ. ಸ್ತ್ರೀ ಶಕ್ತಿ ಯೋಜನೆಯಡಿ 100 ಮಹಿಳಾ ಸ್ವಸಹಾಯ ಸಂಘಗಳನ್ನ ಉದ್ಘಾಟನೆ ಮಾಡಿ ಕರೆ ನೀಡಿದರು ಮಾನ್ಯ ಸಚಿವರು ಮ್ಯಾನೇಜರತ್ತ ನೋಡಿ, ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ತ್ರೀ ಸಂಘ ಮಾಡಿ. ಗಂಡ ಹೆಂಡತಿರ ಬಗ್ಗೆ ಹಾಸ್ಯ ಆಗಿ ಬರುತ್ತೆ ಸರ್. ಗಂಡ ಹೆಂಡತಿ ಬಗ್ಗೆ ಆರಂಭದಲ್ಲಿ ಬಹಳ ಚೆನ್ನಾಗಿರುತ್ತೆ.
ನಮ್ಮ ವೈವಾಹಿಕ ಜೀವನ. ನಾನೇ ಬರೆದಿದ್ದೆ, ನಮ್ಮಿಬ್ಬರ ನಡುವೆ ಎಷ್ಟೊಂದು ಹೊಂದಿಕೆ, ನಮ್ಮಿಬ್ಬರ ನಡುವೆ ಆಹಾ ಎಷ್ಟೊಂದು ಹೊಂದಿಕೆ ಎಂದರೆ ನಮ್ಮಿಬ್ಬರಿಗೂ ಒಂದೇ ಹೊದಿಕೆ. ಆಮೇಲೆ ಒಂದೇ ಹೊದಿಕೆ ಸಾಕಾಗಲ್ಲ. ಗಂಡ ಹೆಂಡತಿ ನಡುವೆ ಆರಂಭದಲ್ಲಿ ಏನೂ ವ್ಯತ್ಯಾಸ ಇರಲ್ಲ. ಗಂಡ ಪುಲ್ಲಿಂಗ, ಹೆಂಡತಿ ಸ್ತ್ರೀಲಿಂಗ, ನಲ್ಲ ಪುಲ್ಲಿಂಗ, ನಲ್ಲೆ ಸ್ತ್ರೀಲಿಂಗ, ಏಕಾಂತದಲ್ಲಿ ಭೇದವೆಲ್ಲಿ, ಇಬ್ಬರೂ ಒಂದೇ ಲಿಂಗ, ಡಾರ್ಲಿಂಗ 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 ಡಾರ್ಲಿಂಗ. ಆರಂಭದಲ್ಲಷ್ಟೇ, ಬರ್ತಾ ಬರ್ತಾ ಸ್ವಲ್ಪ ಬದಲಾವಣೆ ಆಗುತ್ತೆ. ಆರಂಭದಲ್ಲಿ ಪ್ರೀತಿ ಹೆಚ್ಚಾಗಿ ಲವ್ ಲವ್ ಲವ್, ಆರಂಭದಲ್ಲಿ ಪ್ರೀತಿ ಹೆಚ್ಚಾಗಿ ಲವ್ ಲವ್ ಲವ್, ಬರಬರುತ್ತಾ ಕೋಪ ಹೆಚ್ಚಾಗಿ ಬೌ ಬೌ ಬೌ. ಜಗತ್ತಿನಲ್ಲಿರುವ ಗಂಡಂದಿರು ಎರಡು ರೀತಿಯವರು. ಜಗತ್ತಿನಲ್ಲಿರುವ ಗಂಡಂದಿರೇ ಎರಡು ರೀತಿಯವರು. ಹೆಂಡತಿಗೆ ಹೆದರುವವರು ಮತ್ತು ಹೆದರುವುದಿಲ್ಲ ಎಂದು ಸುಳ್ಳು ಹೇಳುವವರು. ಇಲ್ಲ ಇಲ್ಲ ಇಲ್ಲ, ಸುಳ್ಳಿದು. ಸೂಪರ್ ಸರ್, ಸೂಪರ್ ಸೂಪರ್, ಫ್ಯಾಂಟಾಸ್ಟಿಕ್ ಸರ್. ಕೂತ್ಕೊಳ್ಳಿ ಸರ್. ಲವ್ಲಿ. ತುಂಬಾ ಬ್ಯಾಂಕ್ ಅಲ್ಲೇ ಇದ್ಕೊಂಡು ಇಷ್ಟೊಂದು ಅನುಭವ ಸರ್, ಎಕ್ಸ್ಟ್ರಾರ್ಡನರಿ. MSN ಸರ್ ಬ್ಯಾಂಕ್ ಅಲ್ಲೇ ಕೆಲಸ ಮಾಡ್ತಾರೆ. ಬ್ಯಾಂಕಲ್ಲೇ ಕೆಲಸ ಸರ್, ಅಲ್ಲಿ ಆದಂತ ಅನುಭವಗಳು ಸರ್. ಅಯ್ಯೋ, ನನ್ನ ಬ್ಯಾಂಕಿನ ಅನುಭವಗಳು ಒಂದ ಎರಡ, ಅದು ಹೇಳ್ತಾ ಇದ್ರೆ ಸಿಕ್ಕಾಪಟ್ಟೆ. ಅಂದ್ರೆ ನಾವು ಈ ಲೋನ್ ಮೇಳ ಟೈಮಲ್ಲಿ ಹಸು ಎಮ್ಮೆಗಳು ಕೊಳ್ಳಕ್ಕೆ ಸಂತೆಗೆ ಹೋಗ್ಬೇಕಾಯ್ತು. ದನಗಳು ಜಾತ್ರೆಗೆ ಹೋಗಿ ಅಲ್ಲಿ ದನಾನ್ ಸೆಲೆಕ್ಟ್ ಮಾಡಿ ಅದನ್ನ ಬಾರೋಯರ್ನ ಕರ್ಕೊಂಡು ಹೋಗ್ತೀವಿ. ಸೆಲ್ಲರ್ ಬರ್ತಾನೆ, ಅಲ್ಲೇನೆ ಅವನಿಗೆ ಹಸ್ತಾಂತರಿಸಿ ಕೊಡ್ಬೇಕು. ಅದೊಂದು ನಿಯಮ ಇತ್ತು. ಆಗಂತೂ ನಮಗೆ ಏನು ತೊಂದರೆ ಆಗಿದೆ ಅಂದ್ರೆ, ನಾನು ಮದುವೆ ಆದ ಹೊಸ್ತು ಬೇರೆ, ಸೂಟು ಹಾಕೊಂಡು ಆ ಹಳ್ಳಿಯ ಆ ದನಗಳ ಜಾತ್ರೆಗೆ ಹೋಗ್ತೀನಿ. ಹಳ್ಳಿಯ ದನಗಳಾಗ್ಲಿ ನಾಯಿಗಳಾಗ್ಲಿ ಈ ಸೂಟ್ಗೆ ಒಗ್ಕೊಂಡಿರಲ್ಲ. ಅದು ಪಂಚೆ ಉಟ್ಕೊಂಡೋಗಿ ನಾಯಿಗಳು ದನಗಳೆಲ್ಲ ಆರಾಮಾಗಿರುತ್ತೆ. ಚಡ್ಡಿ ಪಟ್ಟಾಪಟ್ಟಿ ಚಡ್ಡಿ ಹಾಕೊಂಡಿದ್ರೆ ಇನ್ನೂ ಆರಾಮಾಗಿರುತ್ತೆ. ಏನು ಇಲ್ಲದೆ ಹಂಗೆ ಹೋಗಿ ಅದು ಆರಾಮಾಗಿರುತ್ತೆ. ಆದ್ರೆ ನೀವು ಸೂಟ್ ಹಾಕೊಂಡೋದ್ರೆ ಮಾತ್ರ ಅದು ತಿರುಗಿ ಬಿದ್ದು ಬಿಡುತ್ತೆ. ನಾನು ಹೋಗ್ತೀನಿ ದನಗಳ ಜಾತ್ರೆ, ಒಂದು ದನ ಸೆಲೆಕ್ಟ್ ಮಾಡಿದೀವಿ. ದಲ್ಲಾಳಿಗಳು ಇರ್ತಾರೆ, ಹಲ್ಲು ಹಿಂಗೆ ತೆಗೆದು ತೋರಿಸ್ತಾರೆ. ಹಲ್ಲಿಗೆ ನೋಡಿ ಸರ್, ಎರಡೇ ಹಲ್ಲು ಸರ್ ಹಸುಗೆ. ಇದು ಎರಡು ಹಲ್ಲಿದ್ರೆ ಒಂದು ಬಹಳ ಯಂಗ್ ಅಂತ, ನಮಗೆ 20 ವರ್ಷ ಇದ್ದಾಗೆ. 4 ಹಲ್ಲು ಬಂದ್ರೆ ನಮಗೆ 40 ವರ್ಷ ಇದ್ದಾಗೆ. 6 ಹಲ್ಲು ಬಂದ್ರೆ ಅಷ್ಟೇ ಕ್ಲೋಸ್ 60 ವರ್ಷದ ತರ. ಆ ತರ ನೀವು ಲೆಕ್ಕ ಇಟ್ಕೊಳ್ಳಿ. 2 ಹಲ್ಲು ನೋಡಿ ಸರ್ ಅಂದ್ರು. ನನಗೆ ಗಾಬರಿ. ಅದು ನಾನು ಸೂಟ್ ಹಾಕೊಂಡಿದ್ರಿಂದ ಹಸು ನನ್ನೇ ದುರು ನೋಡ್ತಾ ಇದೆ. ಅಲ್ಲ, ನಾನು ಮ್ಯಾನೇಜರ್, ಅದನ್ನ ಕೊಂಡ್ಕೊಳಕ್ಕೆ ಅಂತ ಹೋಗಿದ್ದೀನಿ, ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾ ಇದೆ. ಇದು ಹಾಗಾಯ್ತು ಸರ್. ಆಮೇಲೆ ಅದನ್ನ ನೋಡ್ದೆ. ಹಾಗೇನೆ ಆ ದಳ್ಳಾಳಿ ಬಂದು, ಸರ್ ಹೊತ್ತಿಗೆ ಬೆಳಿಗ್ಗೆ 3 ಲೀಟ್ರು ಸರ್, ಸಾಯಂಕಾಲ 3 ಲೀಟ್ರು ಸರ್, ಬಕೆಟ್ ತುಂಬ ಹೋಗುತ್ತೆ ಸರ್ ಅಂತ. ಅದನ್ನ ಹೊಗಳ್ತಾನೆ ಕೊಳ್ಳಿ ಅಂತ. ಆದ್ರೆ ಬಕೆಟ್ ನ ಕಾಲುಗಳು ಮಧ್ಯೆ ಇಡ್ಬೇಕಾ ಹಸುಗೆ, ಹಿಂದೆ ಇಡ್ಬೇಕಾ ಹೇಳಲ್ಲ ಅವನು. ಗೊತ್ತಾಯ್ತಾ? ಸರಿ, ಕಡೆಗೆ ಒಂದು ಹಸುನ್ ಸೆಲೆಕ್ಟ್ ಮಾಡಿದ್ವಿ. ಹಸು ಹತ್ರ ಹೋದ್ರು ಸಾಕು ಅದನ್ನ ಅಟ್ಯಾಕ್ ಮಾಡಕ್ಕೆ ಅಂತ ಬರ್ತಾ ಇದೆ. ಕಡೆಗೆ ಓಲೆ ಹಾಕಿಸ್ತೀವಿ, ಇನ್ಶೂರೆನ್ಸ್ ಓಲೆ ಅಂತ ಹಸು ಕಿವಿಗೆ ಹಾಕ್ತಿವಿ, ನೋವಾಗುತ್ತೆ. ಅದೊಂದು ಐಡೆಂಟಿಫಿಕೇಶನ್. ಓಲೆ ಹಾಕಪ್ಪ, ಹಸು ಕೊಂಡ್ಕೊಂಡಿದ್ವಿ 8,000ಕ್ಕೆ ಅಂದ್ರೆ ಅವನು ಪಟಕ್ ಅಂತಲ್ಲ ಅದಕ್ಕೆ ಓಲೆ ಹೊಡೆದ ಹಸುಗೆ ಅದು ಬೆದರು ಬಿಡ್ತು. ಈ ಸೂಟ್ನವನೇ ನನ್ಗೆ ಕಿವಿ ತೂತ್ ಮಾಡಿದ್ದು ಅಂತ ನನ್ನ ಮೇಲೆ ಇನ್ನೂ ಅದು ಕೋಪ ಮಾಡ್ಕೊಂಡ್ಬಿಟ್ಟು. ನನ್ಗೆ ಏನ್ ಮಾಡೋದು ಗೊತ್ತಿಲ್ಲ. ಎಲ್ರು ಹಸುನ ಹಿಂಗೆ ಸವರ್ತಾ ಇದ್ದಾರೆ. ನಾನು ಕೊಂಡ್ಕೊಂಡಿದ್ದೀನಿ, ನನ್ನ ಹಸು ಅದು ಬ್ಯಾಂಕ್ಗೆ ಹೈಪಾಥಿಕೇಟ್ ಮಾಡ್ಕೊಂಡಿದ್ದೀನಿ. ಹಿಂಗ ಸವರಕ್ಕೆ ಅಂತ ಹೋಗ್ತೀನಿ, ಹಾಯಕ್ಕೆ ಅಂತ ಬರುತ್ತೆ. ಫಸ್ಟ್ ಡೇನೆ ಸೋತು ಬಿಟ್ರೆ ಆಮೇಲೆ ಹಸು ಬೆನ್ನು ಸವರಕ್ಕೆ ಆಗೋದೇ ಇಲ್ಲ. ಆಗ ನಂಗೆ ನೆನಪಾಗಿದ್ದು ಕಾಲೇಜ್ ಡೇಸು. ಕಾಲೇಜ್ ಡೇಸಲ್ಲಿ ನನ್ನ ಆತ್ಮೀಯ ಗೆಳೆಯರಾದ TN ಸೀತಾರಾಮ್ ಅವರು ಕಾಲೇಜಲ್ಲಿ ಇದ್ದಾಗ ನನಗೊಂದು ಐಡಿಯಾ ಹೇಳಿದ್ರು. ನೋಡು ನರಸಿಂಹಮೂರ್ತಿ, ಫಸ್ಟ್ ಟೈಮ್ ಮುಟ್ಟೋವಾಗ ಸ್ವಲ್ಪ ಭಯ ಆಗುತ್ತೆ, ಒಂದ್ಸಲ ಮುಟ್ಬಿಟ್ರೆ ಸುರು ಹೋಗುತ್ತೆ ಅಂತ ಹೇಳಿದ್ರು. ಅದು ಬೇರೆ ಕಾಂಟೆಸ್ಟ್ ಅಲ್ಲಿ ಹೇಳಿದ್ರು. ನಾನು ಅದನ್ನ ಈ ಹಸುಗೆ ತಂದು ನಾನು ಮಾಡ್ಕೊಂಡು ಏನಾದ್ರೂ ಮಾಡಿ ಅದನ್ನ ಮುಟ್ಬಿಡ್ಬೇಕು ಅಂತ ಅದ್ರ ಬೆನ್ನಿಂಗ್ ಸವರದೆ ಸರ್. ಅದು ಎಲ್ಲಿತ್ತು ಅದಕ್ಕೆ ರೋಷ. ತನ್ನ 2 ಕೊಂಬುಗಳಿಂದ ಎಸಿಬೇಕು. ಅಷ್ಟರಲ್ಲಿ ದಳ್ಳಾಳಿ ಬಂದು ಹಸುವಿನ ಮೂಗುದಾರ ಹಿಡ್ಕೊಂಡು ಹಸು ಮೂತಿಗೆ ಪಟ ಪಟ 2 ಹೊಡೆದು ಹಸುನ್ ಬೈದ. ಅಯೋಗ್ಯ ಮುಂಡೆದೆ, ಹೊಸ ಮ್ಯಾನೇಜರು ಸಾಲ ಕೊಡೋಕೆ ಅಂತ ಬಂದಿರೋವಾಗ ಅವ್ರ ಮೇಲೆ ಹಾಯಕ್ ಹೋಗ್ತೀಯಾ, ಸಾಲ ಕೊಡಕ್ ಮುಂಚೆನೆ ಅಂದ. ಆಮೇಲೆ ನನ್ ಕಡೆ ತಿರುಗ್ಬಿಟ್ಟು, ಸರ್ ಅದು ಪ್ರಾಣಿ ಸರ್, ಗೊತ್ತಾಗ್ಲಿಲ್ಲ ಸರ್, ಆ ಹಸು ಅನ್ಕೊಳ್ತು ಹಳೆ ಮ್ಯಾನೇಜರ್ ಸಾಲ ವಸೂಲಿಗೆ ಬಂದವ್ರೆ ಅಂತ ಅನ್ಕೊಂಡ್ಬಿಡ್ತು ಸರ್. ಏನಪ್ಪ ಇದ್ರ ಮೇಲೆ ಸಾಲ ಇದೆಯಾ ಅಂತ. ಅಯ್ಯ, ಯಾವ್ದ್ರ ಮೇಲೆ ಇಲ್ಲ, ಕೊಟ್ಟೋಗಿ ಸರ್ ಸಾಕು ಅಂತ. ಹೀಗೆ ಸಾಲ ಮೇಲೆ ಟೈಮಲ್ಲಂತೂ ಅದೊಂದು ನಮಗೆ ಬಹಳ ದೊಡ್ಡ ಹಿಂಸೆ ಆಗೋಗ್ಬಿಟ್ಟಿತ್ತು. ಕಾಲೇಜಲ್ಲಿ ಇರ್ಬೇಕಾದ್ರೆ ನೀವು
ಹುಡುಗಿರ್ ಜೊತೆ ಮಾತಾಡ್ತಾ ಇದ್ದೀರಿ, ಹುಡುಗಿರ್ ಯಾವ ತರ ಬಿಹೇವ್ ಮಾಡೋರು ಸರ್ ನೀವು ಕಾಲೇಜಲ್ಲಿ ಸರ್ ಇರ್ಬೇಕು? ಕಾಲೇಜಲ್ಲಿ ಇದ್ದಾಗ ಸರ್ ನಮ್ಮ ಕಾಲೇಜ್ ಡೇಸ್ 1970s ಅಲ್ಲಿ ಕ್ಲಾಸ್ ಅಲ್ಲಿ 5 ಜನ ಹೆಣ್ಮಕ್ಳಿದ್ವು. ಚಂಪಕ ಅಂತ ಒಬ್ಳು, ಅಲಕ ಅಂತ ಒಬ್ಳು, ರಾಧಿಕಾ ಅಂತ ಒಬ್ಳು. ಅವರು ಹತ್ತಿರ ಸೇರಿಸ್ತಾನೆ ಇರ್ಲಿಲ್ಲ ಸರ್. ನಾವ್ ಏನ್ ಕೇಳಿದ್ರು ಕೊಡ್ತಾ ಇರ್ಲಿಲ್ಲ, ನೋಟ್ಸ್ ಒಂದು ಬಿಟ್ಟು. ಹೆಚ್ಚು ಮಾತಿಲ್ಲ, ಕತೆ ಇಲ್ಲ. ತುಂಬಾ ಕಷ್ಟಪಟ್ಟು ಅಲ್ಲಿ ಸೆಂಟ್ರಲ್ ಕಾಲೇಜ್ ಮುಂದೆ ಒಂದು ಪಾರ್ಕ್ ಇತ್ತು. ಆ ಪಾರ್ಕ್ ಅಲ್ಲಿ ದೂರ ಕೂತ್ಕೊಂಡು ಎದುರುಗಡೆ ಒಂದು ಖರ್ಚಿಪ್ ಹಾಕೊಂಡು 2 ಆಣೆ ಕಳ್ಳೆಕಾಯಿ ಹಾಕಿಸ್ಕೊಂಡ್ಬಿಟ್ರೆ 1 ಗಂಟೆ ಕಾಲ ಒಂದು ಹುಡುಗಿನ ಮೇಯಿಸ್ಬೋದಿತ್ತು. ಹೀಗೆ ನನ್ನ ಫ್ರೆಂಡ್ ಒಬ್ಬ ಕಳ್ಳೆಕಾಯಿ ತಿಂತಾ ಇದ್ದಾನೆ, ಹುಡುಗಿ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದಾನೆ, ಕಳ್ಳೆಕಾಯಿನೂ ಮುಗಿದಿಲ್ಲ. GP ರಾಜರತ್ನಂ ಅವರು ನಮ್ಮ ಮಾಸ್ತರು, ಕನ್ನಡ ಕ್ಲಾಸ್ ತಗೊಳ್ಳೋರು. ಅವ್ರು ಕ್ಲಾಸಿಗೆ ಬಂದ್ಬಿಟ್ಟಿದ್ದಾರೆ, ಇವನು ನೋಡ್ಕೊಂಡು ಬಂದಿದ್ದಾರೆ. ಕ್ಲಾಸ್ ಶುರು ಆಯ್ತು. 10-15 ನಿಮಿಷ ಲೇಟ್ ಆಗಿ ಬಂದ ರಾಜರತ್ನಂ ಅವರು. ಯಾಕೋ ಮರಿ ಲೇಟು? ಸರ್ ಬಸ್ ಮಿಸ್ ಆಯ್ತು ಸರ್. ಆಯ್ತು ಹೋಗಿ ಕುತ್ಕೋ. ನೆಕ್ಸ್ಟ್ ಡೇ ಕಳ್ಳೆಕಾಯಿ ತಿಂತಾ ಇದ್ದಾನೆ, ಕ್ಲಾಸಿಗೆ ಲೇಟು. ರಾಜರತ್ನಂ, ಯಾಕೋ ಮರಿ ಲೇಟು? ಸರ್ ಬಸ್ ಮಿಸ್ ಆಯ್ತು ಸರ್. 3ನೇ ದಿನ ಬಸ್ ಮಿಸ್ ಆಯ್ತು ಸರ್. ಕಡೆಗೆ ರಾಜರತ್ನಂ ಹತ್ರ ಕರೆದವನು ಬುದ್ಧಿ ಹೇಳಿದ್ರು, ನೀನು ಚಿಕ್ಕ ಹುಡುಗ, ಒಂದು ವಿಷಯ ಚೆನ್ನಾಗಿ ನೀ ಅರ್ಥ ಮಾಡ್ಕೊ, ಯಾವತ್ತೂ ಅಷ್ಟೇ ಬಸ್ಸನ್ನ ಮಿಸ್ ಮಾಡ್ಕೋಬಾರ್ದು, ಮಿಸ್ಸನ್ನ ಬಸ್ ಮಾಡ್ಕೋಬಾರ್ದು. ಸೂಪರ್ ಸರ್. ಇನ್ನೊಂದು ಘಟನೆ ನಾನು ಎಲ್ಲೂ ಹೇಳದೆ ಇರೋದು ಇವತ್ತು ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ. ಸೆಂಟ್ರಲ್ ಕಾಲೇಜ್ ಓದ್ತಾ ಇದ್ದಾಗ ದೊಡ್ಡ ಕಿಟಕಿಗಳು, ಬಾಗಿಲು ಯಾವ್ದು ಕಿಟಕಿ ಯಾವ್ದು ಗೊತ್ತಾಗಲ್ಲ ಅಂತ ಕಡೆ ಫಿಸಿಕ್ಸ್ ಆನರ್ಸ್. ನಮ್ಮ ಸೆಂಟ್ರಲ್ ಕಾಲೇಜ್ ಹಿಂಭಾಗದಲ್ಲಿ ಪ್ಯಾಲೇಸ್ ರೋಡ್ ಅಂತ ಇದೆ. ಆ ಪ್ಯಾಲೇಸ್ ರೋಡ್ ಅಲ್ಲಿ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗೋಕೆ ಒಂದು ವ್ಯಾನ್ ಬರೋದು. ಮೌಂಟ್ ಕಾರ್ಮಲ್ ಕಾಲೇಜ್ ಹುಡುಗಿರೆಲ್ಲ ಒಂದು ವ್ಯಾನ್ ಅಲ್ಲಿ ಹೋಗೋರು ಆ ಕಡೆನೆ. ಅದು 70s ಅಲ್ಲಿ ಎಲ್ಲೋ ಅಪರೂಪಕ್ಕೊಂದು ವಾಹನ ಹೋಗೋದಲ್ಲಿ ಆ ತರ. ಅದು ಆಗೆಲ್ಲ ಒಂದೇ ತರ ಮೂತಿರೋ ಬಸ್ಸುಗಳು. ಅದು ಕುರಿ ತುಂಬೋ ವ್ಯಾನು ಅದೇ, ನಾಯಿ ಹಿಡಿಯೋ ವ್ಯಾನು ಅದೇ, ನಮ್ಮನ್ ಸಾಕ್ಸೋ ವ್ಯಾನು ಇದೆ, ಕಾಲೇಜ್ ವ್ಯಾನು ಅದೇ. ಹುಡುಗರೆಲ್ಲ ಅದನ್ನ ನಾಯಿ ಗಾಡಿ ಅಂತ ಹೆಸರಿಟ್ಟಿದ್ರು. ಕೋಡ್ ವರ್ಡ್. ನಾಯಿ ಗಾಡಿ ಬಂತು ಅಂದ್ರೆ ಸಾಕು, ಕಿಟಕಿ ಹತ್ರ ನಿಂತ್ಕೊಳ್ಳೋದು. ಆ ಕಾರ್ಮಲ್ ಕಾಲೇಜಿಂದ ಆ ಹುಡುಗಿರದು ಬಸ್ ಹಿಂಗ್ ಪಾಸ್ ಆಗೋದು. ಎಲ್ರು ಹಿಂಗೆ ಟಾಟಾ ಮಾಡೋರು, ಯಾರು ಉತ್ತರ ಕೊಡ್ತಿರ್ಲಿಲ್ಲ. ಯಾವತ್ತಾದ್ರೂ ಒಂದು ಹುಡುಗಿ ಹಿಂಗ್ ಅಂದುಬಿಟ್ರೆ ಸಾಕು, ಓ ಹಬ್ಬ ನಮಗೆ, ಓ ಏನಪ್ಪಾ ಅಂತ. ಎಂತ ಸಂವೇದನೆಗಳಿದ್ದ ಕಾಲ ಸರ್ ಅದು. ಕಡೆಗೆ ಎಲ್ಲ ಹುಡುಗರು ನಿಂತಿದ್ದಾರೆ, ಬಸ್ ಬಂತು, ಎಲ್ಲ ಹಿಂಗ್ ಟಾಟಾ ಮಾಡ್ತಾ ಇದ್ದಾರೆ. ರಾಜರತ್ನಂ ಕಂಕಳಲ್ಲಿ ಇದು ರಿಜಿಸ್ಟರ್ ಇಟ್ಕೊಂಡು, ಅಟೆಂಡೆನ್ಸ್ ರಿಜಿಸ್ಟರ್ ಇಟ್ಕೊಂಡು ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. 20 ಜನ ಹುಡುಗರು ಬಂದು ಕೂತ್ರು. ರಾಜರತ್ನಂ ನೋಡಿದ್ರ? ಆಯ್ತು. ಏನದು? ಹುಡುಗಿರು ಗಾಡಿ ಅದು. ಏನದು? ನೀವು ಹೇಳೋವರೆಗೂ ಪಾಠ ಮುಂದುವರಿಯಲ್ಲ. ಏನೋ? ನಾಯಿ ಗಾಡಿ ಸರ್ ಅಂದ ಒಬ್ಬ. ತಕ್ಷಣ ಹೌದು. ಅದೇ ಕಡೆ ಮತ್ತೆ ಯಾರು ಕಿಟಕಿ ಹತ್ರ ನಿಲ್ಲಿಲ್ಲ. ಎಂತ ಎಜುಕೇಟಿವ್ ಎಲಿಮೆಂಟ್ ಇಟ್ಟು ಬೈಯೋರು ಅಂದ್ರೆ ನಮಗೆ ಅದು ರೋಮಾಂಚನವಾಗ್ತಿತ್ತು. ಅದರಿಂದ ನಾವು ಅರ್ಥ ಕಲಿತಾ ಇದ್ವಿ, ಪಾಠ ಕಲಿತಾ ಇದ್ವಿ. ಅಂತ ಮೇಸ್ಟ್ರುಗಳು ತೀರಾ ಅಪರೂಪ. ಅಂತ ಗುರುಗಳನ್ನ ಈ ಒಂದು ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಸೂಪರ್ ಸರ್. ಬಾವ ನಿನ್ನ ನೋಡ್ದಂಗ ಆಗ್ತದೆ ಅನ್ಕೊಂಡ ಹಾವ ಮುದ್ದೇಶ, ನಿಂಗೆ ಯಾಕೆ ಇನ್ನೂ ಬಂದಿಲ್ಲ? ಸಾವ ನಾನಿರ್ಲಿ, ಬಂದಿರೋರು ನಿಮ್ಗೆ ಉಗಿದೆ ಬಿಡ್ತಾರ ಅನ್ನೋದೇ ನನಗೆ ಅನುಮಾನ. ಪರವಾಗಿಲ್ಲ, ನೀನು ಕೌಂಟರ್ ಕೊಡೋದ ಕಲ್ತ್ಬಿಟ್ಟೆ. ಎಲೆ ಹಂಗ ಇನ್ನೊಂದು ಬಿಡು ನೋಡಮ್ಮ. ಚಳಿಗಾಲದಲ್ಲಿ ಚಳಿಯಾಗಿರುತ್ತೆ ಹವಾಮಾನ. ಕವಿಪುಂಗವ್ರೆ, ಚಳಿಗಾಲದಲ್ಲಿ ಚಳಿಯಾಗಿರುತ್ತೆ ಹವಾಮಾನ. ಉಗಿಸ್ಕೊಂಡ್ರು ವಾಪಸ್ ಬರ್ತಿರಲ್ಲ. ನಿಮಗೆ ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆಯಲ್ಲಿ ಬಯ್ಯಣ? ಬೈದವರೆನ್ನ ಬಂಧುಗಳೆಂದೇ ಗುರುಗಳೇ, ನೀವ್ ಶುರು ಹಚ್ಕೊಳ್ಳಿ ಮುಂದೆ, ನಾವು ಬರ್ತೀವಿ ಹಿಂದೆ. ಲೋಕೇಶ್ ಒಪ್ಲೇಬೇಕು. ಏನು ಒಪ್ಪಬೇಕು ಸರ್? ಲಕ್ಷ್ಮಿ ಅವ್ರ ಬಾಯಲ್ಲಿ ಏನ್ ಬಂದ್ರು ಒಂದು ಕವನದ ತರ ಕೇಳಿಸುತ್ತೆ. ಅಂದ್ರೆ
ಅಂದ್ರೆ ನಮ್ದೆಲ್ಲ ಏನು ಆ? ಏಯ್ ಅವ್ರು ಬೇಡ ಅಂದ್ರು ಮತ್ತೆ ಬಂದು ಆಟ ಕಾಯಿಸ್ಕೊತಾರಲ್ರ ಯಾಕ್ರ ಲಾಸ್ಟ್ ಟೈಮ್ ಅಷ್ಟೆಲ್ಲ ಉಗಿದ್ ಕಳ್ಸಿದಿಂದ ಮತ್ತೆ ಯಾಕೆ ಬಂದ್ರಿ? ಬಾವಾ ನೀನು ಮುಗ್ದಿದ್ದೆಲ್ಲ ಒಣಗೋಯ್ತು ಕಣಪ್ಪ, ಅದಕ್ಕೆ ವಾಪಸ್ ಬಂದು ಮತ್ತೆ. ಅಪ್ಪ ನಿಮಗ್ ನಾಚಿಕೆ ಅನ್ನೋದೇ ಇಲ್ವೇನ್ರ ನಿಮ್ಗೆ? ಹಲೋ, ಎಕ್ಸ್ಕ್ಯೂಸ್ ಮೀ, ನಾವು ಬಂದಿರೋದ್ ಯಾಕೆ ಗೊತ್ತಾ? ಮಜಾ ಟಾಕೀಸ್ಗೆ ಇವತ್ತು ರತ್ನ ವಜ್ರ ವೈಢೂರ್ಯ. ಅಕ್ಕ ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಥ್ಯಾಂಕ್ ಯು. ಯಾಕೋ ಥ್ಯಾಂಕ್ ಯು. ನಮ್ಮನ್ನ ಮುತ್ತು ರತ್ನ ವೈಡೂರ್ಯ ಅಂತ ಅವಳೆ ನಮ್ಮ ಅಕ್ಕ. ಕೋತಿ ನಿನಗೆಲ್ಲ ಹೇಳಿದ್ದು, ಇಲ್ಲಿ ಬಂದಿರೋ ಗೆಸ್ಟ್ ಗಳಿಗೆ ಹೇಳಿದವ್ರು. ಯಾರ್ ಗೊತ್ತಾ ಬಂದಿರೋದು? ಇವ್ರು ಯಾರು? ಸ್ಟೇಜ್ ಮೇಲೆ ನಿಂತ್ಕೋತಾರೆ, ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡಿ ಹಾಗೆ ನಗುನ ಬಿಸಾಕ್ತಾ ಇರ್ತಾರೆ. ಕಾಮಿಡಿ ಸೀರಿಯಲ್ ಅಂದ್ರೆ ಸಾಕು, ಸಾವಿರ ಎಪಿಸೋಡ್ಗೆ ಹಂಗೆ ಕಾಮಿಡಿ ಬರ್ದು ಬಿಸಾಕ್ತಾ ಇರ್ತಾರೆ. ಇನ್ ಇವ್ರು ಯಾರು? ಚುಟುಕು ಸಾಹಿತ್ಯ, ಚುಟುಕು ಕವನ ಅಂದ್ರೆ ಹಂಗೆ ಬರ್ದ್ ಬಿಸಾಕಿ ಎಲ್ಲಾರ್ನು ನಗಿಸ್ತಾ ಇರ್ತಾರೆ. ಹೌದು. ಆದ್ರೂ ಗುರುಗಳೇ ಒಂದ್ ನಿಮಿಷ ಇರಿ, ಇವನು ಸುಮ್ನೆ ಕಮ್ಮಿ ಇಲ್ಲ, ಇವನು ನಿಜಿಲ ಅವರಿಬ್ರನ್ನ ಅಲ್ಲಿ ಕೂರ್ಸಿದಾನೆ, ಇವ್ರನ್ ಮಾತ್ರ ಇಲ್ಲಿ ಕೂರ್ಸಿದಾನೆ. ಯಾಕೆ ಹೇಳಿ ನೋಡೋಣ? ಯಾಕೆ? ಇವ್ರನ್ನ ಕಂಡ್ರೆ ಅವನಿಗೆ ಸ್ವಲ್ಪ ಜಾಸ್ತಿ ಇಷ್ಟ, ಅದಕ್ಕೆ. ಯಾಕೆ ಇಷ್ಟ ಹೇಳಿ ನೋಡೋಣ? ಯಾಕೆ ವರಲಕ್ಷ್ಮಿ? ಇವ್ರು ಬರೆಯೋದು ಹನಿ ಗವನ, ಅದಕ್ಕೆ. ಆಹಾ ಸಾರ್, ನಿಮ್ಮದು ನಾವು ತುಂಬಾ ನೋಡ್ಬಿಟ್ಟಿದೀವಿ ಸರ್. ಯಾಬಾಬಾ ಎಲ್ಲ ನೋಡಿದೀವಿ ಸರ್. ಏನ್ ಅದ್ಭುತವಾದ ಕಲೆ ಸರ್. ಅದಕ್ಕೆ ನಿಮ್ಮಂತ ಹಿರಿಯರ ಮುಂದೆ ನಮ್ಮ ಟ್ಯಾಲೆಂಟ್ ನ ಶೋ ಮಾಡೋಣ ಅಂತ ಬಂದಿದೀವಿ ಸರ್. ನಾನೊಬ್ನೇ ಇದ್ದಾಗ ಬಂದಿದ್ರೆ ಓಕೆ ಅಂತ ಹೇಳ್ಬಿಡ್ತೈತೆ ಕಣ. ಇವರೆಲ್ಲ ತುಂಬಾ ಹೆಸರು ಮಾಡೋರು, ತುಂಬಾ ಕಾಮಿಡಿ ಸೆನ್ಸ್ ಇರೋರು. ಇವ್ರ ಮುಂದೆ ಬಂದು ಹಿಂಗೆಲ್ಲ ಮಾಡ್ತಿರಲ್ಲ, ಇವ್ರ ಮುಂದೆ ಬಂದು ನೀವ್ ಈ ತರ ಎಲ್ಲ ಆಡಿದ್ರೆ ಒಂಥರ ಮರ್ಯಾದೆ ಇರೋದೆಲ್ಲ ಹಾಳಾಗೋಗುತ್ತೆ, ನಗೆ ಪಟ್ಲಾಗ್ಬಿಡ್ತೀರಾ. ಹಲೋ ಪ್ಲೀಸ್ ಒಂದ್ ನಿಮಿಷ. ನಮ್ಮ ಪಾಪ್ಯುಲಾರಿಟಿ, ನಮ್ ಟ್ಯಾಲೆಂಟ್ ಎಷ್ಟಿದೆ ಅಂತ ಇನ್ 1 ನಿಮಿಷದಲ್ಲಿ ಗೊತ್ತಾಗತ್ತೆ. ಆದ್ರೆ ಅದಕ್ ಮುಂಚೆ ಸರ್, ನಿಮ್ಗೆ ಒಂದೇ ಒಂದ್ ಪ್ರಶ್ನೆ. ಈ ಡುಂಡಿರಾಜ್ ಅನ್ನೋದು ಕಾವ್ಯನಾಮನ? ನೋಡಿ, ಈ ಕಾವ್ಯನಾಮ ಎಲ್ಲ ಹಳೆ ಕವಿಗಳಾಯ್ತು, ನಾವೆಲ್ಲ ಮಾಡರ್ನ್ ಪೋಯಿಟ್ಸ್. ಹಿಂದಿನ ಕವಿಗಳಿಗೆ ಇರುತ್ತಿತ್ತು ಒಂದಲ್ಲ ಒಂದು ಕಾವ್ಯನಾಮ, ಹಿಂದಿನ ಕವಿಗಳಿಗೆ ಇರುತ್ತಿತ್ತು ಒಂದಲ್ಲ ಒಂದು ಕಾವ್ಯನಾಮ, ಇಂದಿನ ಕವಿಗಳು ಕಾವ್ಯಕ್ಕೇ ನಾಮ. ಅದು ನನ್ನ ನಿಜವಾದ ಹೆಸರು, ಡುಂಡಿರಾಜ ಅನ್ನೋದು. ಈಗ ಹಾಗೆ ಒಂದು ನಿಜವಾದ ಟ್ಯಾಲೆಂಟ್ ವೇದಿಕೆಗೆ ಬರ್ತಾ ಇದೆ. ನಮ್ಮ ಟೀಮ್ ಎಷ್ಟು ಪಾಪ್ಯುಲರ್ ಆಗಿದೆ ಅಂದ್ರೆ ಹೊಸ ಟ್ಯಾಲೆಂಟ್ಸ್ ಇವಾಗ ಜಾಯಿನ್ ಆಗ್ತಾ ಇದೆ. ಈಗ ನಮ್ ಟೀಮ್ಗೆ ಒಬ್ಬ ಹೊಸ ಸದಸ್ಯನ ಸೇರ್ಪಡೆ. 3 ಕೋತಿನೇ ತಡಿಯಕ್ಕಾಯ್ತಿಲ್ಲ, ಇನ್ನೊಂದು ಕೋತಿ ಬೇಕಾಗಿತ್ತಾ? ಆರ್ಕೊಂಬಂದ್ ಸೊಳ್ಳೆನ ಓಡಿಸ್ಬಿಡ್ಬೋದು, ಆದ್ರೆ ಆರ್ಕೊಂಬಂದ್ ಗುಬ್ಬಚ್ಚಿನ ಹೆಂಗ್ ಓಡಿಸೋದು? ಯಾರಪ್ಪ ಈಗ ಗುಬ್ಬಚ್ಚಿ? ಅದನ್ನ ಕವನದ ರೂಪದಲ್ಲಿ ಹೇಳ್ತೀನಿ, ಕೇಳಿಸ್ಕ ಬಾವ, ಕೇಳಿಸ್ಕೊ. ಹೇಳಪ್ಪ. ಥಪ್ ಅಂತ ಸೌಂಡ್ ಬತ್ತ ಹೊಡ್ಕೊಂಡ್ರೆ ತೊಡೆ ಮುತ್ತುಮಣಿ ಎಂಬ ಕ್ಯಾಂಡಿಡೇಟು ನಮ್ಮ ತಂಡಕ್ಕೆ ಹೊಸ ಸೇರ್ಪಡೆ. ಇಂದ್ರಜಿತ್, ಏನ್ ಹಂಗ್ ತೋಡ್ತಾ ಇದ್ದೀರಾ? ಹಿಂದಿ ಪಿಕ್ಚರ್ ಮಾಡ್ಬಿಟ್ಟು ನಮ್ ಕಡೆ ತಿರುಗೇ ನೋಡ್ತಾ ಇಲ್ಲ ನೀವು? ಇಲ್ಲ ಏನದು ಪ್ಯಾಡ್ ಎಲ್ಲ ಹಾಕೊಂಡ್ಬಿಡಿದಿರಲ್ಲ ಅಂತ. ನಾನಿವಾಗ ತವಿ. ತವಿ? ಏನ್ ತವಿಬೇಕು? ತವಿ ಕವಿ. ಇದೇನಾಯ್ತು? ಛತ್ರಿ, ಚಾಪೆ, ಚೊಂಬು ಎಲ್ಲ ಇಟ್ಕೊಂಡು ಎಲ್ಲಿಗೆ ಹೋಯ್ತಾ ಇದ್ಯಾ? ತವನ ಬರೆಯಕ್ ಹೋಯ್ತಾ ಇದೀನಿ. ಕವನ. ಅಲ್ಲ, ನೀನ್ ತವನ ಬರೆಯೋದಕ್ಕೆ ಇದೆಲ್ಲ ಹೆಂಗ್ ತಗೊಂಡ್ ಹೋಗ್ತಾ ಇದ್ಯಾ? ಅಪ್ಪ ಕುಜ, ಏನು ನೀನ್ ಹಿಂಗ್ ಕೇಳ್ತೀಯ ನೀನು? ನನಗೆ ತವನ ಬರಿಬೇಕು ಅಂತ ದಿಢೀರ್ ಅಂತ ಮೂಡ್ ಬಂದ್ಬಿಟ್ರೆ ಹಂಗೆ ತಾಪೆನ ಹಿಂಗ್ ಹಾಕೊಂಡ್ಬಿಟ್ಟು ಹಿಂಗೆ ಮಾಡ್ಕೊಂಡ್ಬಿಡ್ತೀನಿ. ಅಷ್ಟು ಬರಿತಾ ಇರ್ಬೇಕಾರೆ ತೋಡಗಳು ಡಿಕ್ಕಿ ಹೊಡೆದು ಮಳೆ ಬಂದ್ಬಿಟ್ರೆ ಆಗ ಇದು ಮತ್ತಿದು ಅದು ಇದಾದಾಗ ಇದು.
ಯಾವ್ದಾದಾಗಿದು? ನೀನೇನ್ ತಿಳ್ಕೊಂಡಪ್ಪ? ಇದು ಅಲ್ಲಿಗೆ ಹೋಗತ್ತಾನೆ. ಬಾಯಾರಿಕೆ ಆದಾಗ ಇದು ನೀರು ಕುಡಿಯಕ್ಕೆ. ಸರಿ ಸರಿ ಸರಿ. ಮುತ್ತುಮಣಿ ಒಂದ್ ಬಿಡಿ ನೋಡೋಣ ಹಂಗೆ. ಬಂದೆ, ಅಲ್ಲಿಗೆ ಬಂದ್ಬಿಡ್ಲಾ? ಬೇಡ, ತುಂಬಾ ಲಾಂಗ್ ಡಿಸ್ಟೆನ್ಸ್ ಜರ್ನಿ ವೇಸ್ಟ್ ಆಗ್ಬಿಡ್ತದೆ. ಈಗ ನಾನು ತವನ ಬಿಡಕ್ಕಿಂತ ಮುಂಚೆ ಮೈಸೂರು ತಾನಂದು ನೋಡ್ಬಿಟ್ಟೆ ನಾನು. ತಾನಂದ್ ನಿಮ್ದೆಲ್ಲ ತೋಡ್ಬಿಟ್ಟೆ ನಾನು. ತುತ್ತೆ ನಾನು ನಿನ್ ತೋಡ್ಬಿಟ್ಟ. ನಂದು ತೋಡಿದ್ರ? ತೋಡಾಯ್ತೆ. ಒಬ್ರಿಗೊಬ್ರು ಇಬ್ರು ತೋಡ್ಕೊಂಡ್ಬಿಟ್ಟಿದೀವಿ. ಅಳೋ ಅಳೋ, MS ಉಗ್ರ ಪ್ರತಾಪಿ. ಅವ್ರು ಉಗ್ರ ಪ್ರತಾಪಿ ಅಲ್ಲ, ನರಸಿಂಹಮೂರ್ತಿ. ಹೌದಾ? ಲಾಸ್ಟ್ ಟೈಮ್ ಬಂದಾಗ ಹೆಸರು ಏನೋ ಬೇರೆ ಹತ್ರ ಹೇಳ್ದಂಗಿತ್ತಲ್ಲ. ಇವಾಗ ಚೇಂಜ್ ಮಾಡ್ಕೊಂಡಿದ್ದಾರೆ. ಹೌದಾ? ನಾನು ಯಾರು ಗೊತ್ತಾಯ್ತಾ? ಎಲ್ಲೋ ನೋಡಿದ್ದೀನಿ, ಯಾರು ಅಂತ ಗೊತ್ತಾಗ್ಲಿಲ್ಲ. ನೋಡಿದ್ರ ತಿಂದ್ರಜಿತ್? 70 ಇಸ್ವಿಲಿ 5 ಜನ ಹುಡುಗಿರ ಹೆಸರು ಗೊತ್ತು ಇವ್ರಿಗೆ. ನಾನು ಯಾರಂತ ಗೊತ್ತಿಲ್ಲ. ಇವ್ರಿಗೆ ಹೋಗಿ ನಾನು ಮಾತಾಡ್ಸಿದ್ನಲ್ಲ. ನೀವು ತೋಡಿಲ್ವಲ್ಲ ಅದಕ್ಕೆ. ಆ ಹುಡುಗಿರ್ ಕೊಡ್ತಿದ್ ಮಜಾ ಇಲ್ಲಿ ಸಿಗ್ತಾ ಇಲ್ಲ. ಆ ಹುಡುಗಿ ಯಾರದು? ಕೆಂಪಕ್ಕ. ಮಲ್ಲಿಕ. ಮಲ್ಲಿಕ. ಬೇಡ ಬಿಡಿ. ಅಲ್ಲೋ ಸರ್, ಸ್ವಲ್ಪ ನನಗೆ ಗುಂಡಿ ಕೊಡಿ. ಗುಂಡಿ ಏನ್ ಗುಂಡಿ? ಏನಪ್ಪ ಇವರು ಗುಂಡಿ ರಾಜ್ ಅಂತ ಹೆಸರಿಟ್ಕೊಂಡು ಗುಂಡಿನೇ ಕೊಡ್ತಾ ಇಲ್ಲ ಅವ್ರು. ಅಥವಾ ನನ್ನ ಹೆಸರು ಗುಂಡಿರಾಜ್ ಅಲ್ಲ, ಡುಂಡಿರಾಜ್. 2 ಮಹಾಪ್ರಾಣ. ಡುಂಡಿ, ನನಗಷ್ಟು ಪ್ರಾಣ ಇಲ್ಲ, ಅದರಿಂದ ಡುಂಡಿರಾಜ್. ಏನಕ್ಕೆ ಆ ಹೆಸರು ಬಂದಿದ್ದು? ಏನಕ್ಕೆ ಅಂದ್ರೆ ಅದು ನನ್ನ ಹೆಸರಪ್ಪ. ನಿಮ್ದೇ ಹೆಸರು? ಹೌದು. ನೀವೇ ಹೇಳ್ಕೊತಾ ಇದ್ದೀರಾ? ಇನ್ನಾಗೆ ಒಬ್ರು ಕೇಳಿದ್ರು, ಡುಂಡಿರಾಜ್ ಅಂದ್ರೆ ಏನ್ ಸಾರ್ ಅಂತ. ನನ್ನ ಹೆಸರು ಒಂದೇ. ಅದು ಮನುಷ್ಯರ ಹೆಸರ? ಮನುಷ್ಯರ ಹೆಸರಲ್ಲ, ದೇವರ ಹೆಸರು. ಡುಂಡಿರಾಜ ಅಂದ್ರೆ ಗಣಪತಿ. ಗಣೇಶ ಸಹಸ್ರನಾಮ ನೀವು ಓದಿದೆ ಎಲ್ಲೋ ಒಂದ್ ಕಡೆ, ಡುಂಡಿರಾಜಾಯ ನಮಃ ಅಂತ ಬರುತ್ತೆ. ಅಂತ ದೇವರ ಹೆಸರಪ್ಪ ಅದು. ತುದೇಶ ತುರ್ಗಳ ಏನ್ ನೋಡ್ತಾ ಇದ್ರ? ನೀರಿಗೆ ಬಿಟ್ಬಿಡೋಣ ಬನ್ನಿ ಇವ್ರನ್ನ. ಗಣಪತಿ ಗಣೇಶ್ ಸ್ವಲ್ಪ ಮುಗೀತಲ್ಲ, ಏನಕ್ಕೆ ಬೇಕು? ಬನ್ನಿ ನೀರಿಗೆ ಬಿಟ್ಬಿಡೋಣ. ಮಕ್ಕಳ್ರ, ನೀವ್ ಇದೇ ತರ ಕೋತಿ ಆಟಗಳು ಆಡ್ತೀರಿ, ನಿಮ್ ಬಾಯಿಗೆ ನೀರ್ ಬಿಡ್ಬೇಕಾಗುತ್ತೆ. ಬೇಡ ಬಿಡಪ್ಪ. ಈಗ ನಾನು ನಾನಿವಾಗ ತವನ ಹೇಳ್ತೀನಿ, ಕೇಳ್ಕೊ. ಇವನ್ ಬಾಯಲ್ಲಿ ತವನ ಬೇರೆ. ತಿಳಿ ಮರಿನ ತೊತ್ಕೊಂಡೋಯ್ತು ತಿಡ್ಗ. ತಿಳಿ ಮರಿನ ತೊತ್ಕೊಂಡೋಯ್ತು ತಿಡ್ಗ. ಯಾವ್ದನ್ನ ತಿಳಿ? ಅಪ್ಪ, ತಿಳಿ ಮರಿ. ಓ, ಗಿಳಿ ಮರಿ. ತೊತ್ಕೊಂಡೋಯ್ತು ತಿಡ್ಗ. ತೊತ್ಕೊಂಡೋಯ್ತು ಅಂದ್ರೆ ತೊತ್ಕೊಂಡೋಗೋದಾ? ಹೊತ್ಕೊಂಡೋಯ್ತು. ತಿಳಿ ಮರಿನ ತೊತ್ಕೊಂಡೋಯ್ತು ತಿಡ್ಗ. ತಿಡ್ಗ ಅಂದ್ರೆ ತಿಡ್ಗ. ಓ, ಗಿಡ್ಗ. ಗಿಳಿ ಮರಿನ ಹೊತ್ಕೊಂಡೋಯ್ತು ಗಿಡ್ಗ. ಅದೇ ತಿಳಿ ಮರಿನ ತೊತ್ಕೊಂಡೋಯ್ತು ತಿಡ್ಗ. ನಾನೇ ಈ ಟೀಮ್ಗೆ ಸೇರ್ಕೊಂಡ್ರೆ ಹೊಸ ತುಡ್ಗ. ಯಾವ್ದೋ ತುಡ್ಗ ಸೇರ್ಸ. ತುಡ್ಗ ಯಾವ್ದು? ತುಡ್ಗ ತುಡ್ಗ. ಓ, ಹುಡುಗ. ಏಯ್, ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ. ಅವ್ರ ಹತ್ರ ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಎಷ್ಟು ವಿಚಾರಗಳು ತಿಳ್ಕೊತಾ ಇದ್ದೆ. ಬ್ಯೂಟಿಫುಲ್ ಟೈಮ್ ಹಾಳು ಮಾಡ್ತಾ ಇದ್ರ. ಹೊಡಿ. ನಾನು ಇನ್ನೂ ಒಂದ್ ಕವನನೂ ಹೇಳಿಲ್ಲ ಸರ್, ಆಗ್ಲೇ ಹೊರಡಿ ಅಂತಿದ್ದಾನೆ. ಅದು ಸರಿ, ಹೇಳ್ತೀನಿ. ಓಕೆ. ವರಲಕ್ಷ್ಮಿ ಅಂದ್ರೆ ಒನ್ ಅಂಡ್ ಓನ್ಲಿ. ಈ ವರಲಕ್ಷ್ಮಿ ಯಾವಾಗ್ಲೂ ಲವ್ಲಿ ಅಂಡ್ ಬಬ್ಲಿ. ಅದೆಷ್ಟು ಜನ ಹುಡುಗರು ಇವಳಿಗೆ ಕೊಟ್ಟಿದಾರೋ ಜಾಗನ ಹಾರ್ಟ್ ಅಲ್ಲಿ. ವರಲಕ್ಷ್ಮಿಗೆ ಇರೋದು ಒಂದೇ ಪ್ರಾಬ್ಲಮ್ಮು, ಇವರಲ್ಲಿ ಯಾರನ್ನ ಚೂಸ್ ಮಾಡ್ಲಿ. ನನ್ನೇ ಚೂಸ್ ಮಾಡು. ಯಾರನ್ನ ಚೂಸ್ ಮಾಡ್ಲಿ. ಈ ಕವಿತೆಗೆ ಒಂದೇ ಒಂದು ಹೆಸರು ಹೇಳೋದಕ್ಕೆ ಸಾಧ್ಯ ಇರೋದು, ಇದು ಅತ್ಯಂತ ತುಕಾಲಿ. ಸುಮ್ಕಿರಪ್ಪ. ಅಕ್ಕ, ನೀನು ಇವನ್ ಮಾತು ಕಟ್ಕೋಬೇಡ. ಇನ್ನೊಂದು ಬಿಡಕ್ಕ. ಇನ್ನೊಂದು ಹೇಳ್ತೀನಿ. ಅಲ್ಲಿರುವುದು ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಅಲ್ಲಿರುವುದು ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ನನ್ನ ಕವಿತೆ ಇಷ್ಟವಾಗಲಿಲ್ಲ ಅಂದರೆ ನಿಮ್ಮನೆ ದೇವ್ರ ಮೇಲಾಣೆ.
ಮನೆ ದೇವರು ಅಂದ ತಕ್ಷಣ ನನಗೊಂದು ಕವನ ಹೊಳಿ ಬಿಡ್ತೀನಿ ತಡ್ಕೊಳ್ಳಿ. ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವರು, ಗುಲಗಂಜಿ ದೋಷವೋ ದೋಷವೋ ಇರದ ಸುಗುಣಶೀಲನು. ಎತ್ತಿ ಪುಟ್ಟಾನ ನಮ್ಮ ಮಗನೇ. ಮನೆ ದೇವ್ರು ಪಿಕ್ಚರ್ ಸಾಂಗ್ ಎತ್ಬಿಟ್ಟು ಕವಿತೆ ನಾನ್ ಬರ್ದಿದ್ದು ಅಂತ ಹೇಳ್ತಿದ್ಯಾ? ಈ ಕವಿತೆ ನನಗೆ ಇಲ್ಲೇ ಹೊಳೆದಿದ್ದು ಅಂತ ನಾನು ಹೇಗೆ ಪ್ರೂವ್ ಮಾಡ್ಲಿ? ಗುರು ನನ್ಗಾಗಿಲ್ಲ ಕಣ. ಏನು ಕುರು ಅಂತ ಅವ್ನು ನನ್ಗಾಗಿಲ್ಲ. ಏಯ್, ಗುರುಗಳೇ ಗುರು 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 ನೀವು ಸಾಂಗೆಲ್ಲ ಎತ್ತುತ್ತೀರಾ? ಸಾಂಗ್ ಎಲ್ಲ ಎತ್ತಲ್ಲಪ್ಪ, ತಪ್ಪು ತಿಳ್ಕೊಬೇಡ ನೀನು. ಸಾಂಗ್ ಇರ್ತದಲ್ಲ ಡಿವಿಡಿ, ಅದನ್ನ ಎತ್ತುತ್ತಾರ ಅಷ್ಟೇ. ಸೂಪರ್ ಸೂಪರ್. ಪ್ಲೀಸ್ ಕಣ್ರ, ಪ್ಲೀಸ್ ಹೋಗ್ರ, ಸಾಕಂಡ್ರ. ಅಲ್ಲೆಲ್ಲಾದ್ರೂ ರೋಡಲ್ಲಿ ನಿಂತ್ಕೊಂಡು ನಿಮ್ ಕವಿತೆ ಹೇಳಿ 2 ರೂಪಾಯಿ ಆದ್ರೂ ಸಿಗುತ್ತೆ, ಹೋಗ್ರ. ಮುತ್ತುದು ಒಂದು ಸಖತ್ತಾಗಿರೋ ಗಬ್ಬು ಕವನ ಅದೇ ಕೇಳು. ಗಬ್ಬು ಅದೇ ಫಸ್ಟ್ ಟೈಮ್ ಬರೀತಲ್ಲ, ಅದಕ್ಕೆ ಗಬ್ಬು ಕವನ ಅಂತಾರೆ ಕಣಪ್ಪ. ಇಂಗ್ಲಿಷ್ ಅಲ್ಲಿ ಫಸ್ಟ್ ಟೈಮ್ ಬರೋರಿಗೆ ಗಬ್ಬು ಕವನ ಅಂತ. ಅಯ್ಯೋ ಫಸ್ಟ್ ಟೈಮ್ ಮಾಡೋದಕ್ಕೆ ಗಬ್ಬು ಅನ್ನಲ್ಲ, ಡೆಬ್ಯೂ ಅನ್ನೋದು. ಅದೇ ಅದೇ ಎರಡರಲ್ಲೂ ಬೂಬು ಹೋಯ್ತಲ್ಲ ಬುಟ್ಟಾಕಪ್ಪ. ಶುರು ಮಾಡ್ಲಾ? ಶುರು ಮಾಡು. ಪ್ರಿಯತಮೆ, ನಿನ್ನ ತಣ್ಣಿಗೆ ನನ್ನ ತಣ್ಣು ಬಿತ್ತು. ಪ್ರಿಯತಮೆ, ನಿನ್ನ ತಣ್ಣಿಗೆ ನನ್ನ ತಣ್ಣು ಬಿತ್ತು. ಬಟ್ಟೆ ಒಗೆಯಕ್ಕೆ ಅಂತ ಪ್ಯಾಂಟ್ ಬಿಚ್ಚಿದಾಗ ಕಳೆದೋಗಿರೋ 20 ರೂಪಾಯಿ ನೋಟು ತಿಕ್ತು. ಕ್ಯಾಲೆಂಡರ್ ಅಲ್ಲಿ ಭಾನುವಾರ ಇರುತ್ತೆ ಕೆಂಪಿಗೆ, ಕ್ಯಾಲೆಂಡರ್ ಅಲ್ಲಿ ಭಾನುವಾರ ಇರುತ್ತೆ ಕೆಂಪಿಗೆ, ತೆಗೆದು ಬಿಟ್ಟ ಅಂದ್ರೆ 18 ಹೊಲಿಗೆ ಬೀಳುತ್ತೆ ನಿನ್ ಬುಲ್ಡೆಗೆ. ಏನ್ ಸರ್ ಈ ತರ ಮಾತಾಡ್ತಾ ಇದ್ದೀರಾ? ಪಾಪ ನನ್ನ ಶಿಷ್ಯ ಮೊದಲನೇ ಕವನ ಬರ್ದಿದ್ದಾನೆ, ಅವನಿಗೆ ಅಪ್ರಿಶಿಯೇಟ್ ಮಾಡೋದ್ ಬಿಟ್ಬಿಟ್ಟು ಹಿಂಗಂತ ಇದ್ದೀರಲ್ಲ. ಬಾಬಾ ಅದ್ ಬಿಟ್ಟಾಕು ಬಾ. ಫಸ್ಟ್ ಟೈಮ್ ಎಲ್ಲರದು ಡುಬಾಕೆ ಆಗೋದು. ಈಗ ನಾನೊಂದ್ ಬರ್ದೀನಿ, ಕೇಳ್ಕತ್ಯಾ? ರಾಮ, ನೀನ್ ಬರ್ದಿರೋದ್ ಬಿಟ್ಟಾಕು. ಏನಾಯ್ತು ನೀನು ಕೂದ್ಲು? ಅದು ಏನಿಲ್ಲ ಬಾವ, ತಲೆ ಒಳಗಿರೋ ಕವನಗಳೆಲ್ಲ ಆಚೆಗೆ ಹೋಗ್ಬಾರ್ದು ಅಂತ ಗಂಟಾಕಿಟ್ಕೊಂಡ್ಬಿಡಿ. ಆಮೇಲೆ ಮಾಮಿಂದ ಈ ಮಧ್ಯದೊಂದು ಹಿಂಗೆ ನಿಗ್ರದೆ ನೋಡು, ಕಾಣಿಸ್ತದ? ಅದ್ ಯಾಕೆ ನಿಗ್ರದೆ ಹೇಳು? ನಿನ್ನೆ ರಾತ್ರಿ ಬರಿತಾ ಇದ್ದೆ ಕವನುವ. ಬರ್ದಿದ್ದನ್ನ ನಾನೇ ಓದ್ದೆ ಬಾವ. ನನ್ ಮೈಯೆಲ್ಲ ರೋಮಾಂಚನ ಆಗ್ಬಿಟ್ಟು ಅಲ್ಲಿಗೆ ಬಂದು ನಿಂತ್ಕೊಂಡ್ಬಿಡ್ತು ಬಾವ. ಒಂದು ವಿಚಾರ ಗೊತ್ತಾಯ್ತು, ನೀನ್ ಇಷ್ಟೊಂದೆಲ್ಲ ಗಂಟಾಕಿರೋದಕ್ಕೆ. ನೀನ್ ಡೈ ಹಾಕಿ 2 ವಾರ ಆಗಿದೆ ಅನ್ನೋದು ಗೊತ್ತಾಯ್ತು. ಅಲ್ಲಲ್ಲ, ಎಲ್ಲ ಫುಲ್ ಬರೀ ಬಿಳಿ ಕೂದ್ಲಿದೆ. ಅದೇ ತಪ್ಪು ತಿಳ್ಕೊಂಡಿದ್ದೆ ಬಾವ. ನಾನು ವೈಟ್ ಆಗದಲ್ಲ, ಆ ವೈಟ್ ಅನ್ನೇ ಡೈ ಮಾಡಿರೋದು. ಕವನ ಹೇಳನೇನಪ್ಪ? ಹೇಳಪ್ಪ. ಕೇಳಿಸ್ಕೊಳ್ಳಿ ಸಾ. ಕವನ ಬರೆಯೋದು ಹೆಂಗೆ ಅಂತ ಕೇಳಿಸ್ಕೋಬೇಕು ಸಾ. ಸುಮ್ಮನೆ ಕವಿಗಳಾಗ್ಬಿಟ್ಟಿದೀರಿ ನೀವು ಅಷ್ಟೇ. ಕವನ ಈಸಿ. ಜಾನಿ ಜಾನಿ ಎಸ್ ಪಪ್ಪ, ಜಾನಿ ಜಾನಿ ಎಸ್ ಪಪ್ಪ. ನಮ್ ಬಾವ ಯಾವಾಗ್ಲೂ ಹೇಳ್ತಾನೆ ನೀನು ಬೆಪ್ಪ. ನಮ್ ಬಾವಾಗ್ಲೂ ಹೇಳ್ತಾನೆ ನೀನು ಬೆಪ್ಪ. ಮೊನ್ನೆ ರಾಗಿಣಿ ಕೇಳಿದ್ಲು, ತುಪ್ಪ ಬೇಕ ತುಪ್ಪ, ತುಪ್ಪ ಬೇಕ ತುಪ್ಪ. ನಿಜವಾಗ್ಲೂ ಹೇಳ್ತಾ ಇದೀನಿ, ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಈ ದಸರಾ ಆನೆ ಬಂದಿದೆಯಲ್ಲ, ಆನೆ ಕಾಲ್ ಕೆಳಗಾಗಿ ತುಳಿಸ್ಬಿಡ್ತೀನಿ. ಆನೆ ಆನೆ ಅಂದ ತಕ್ಷಣ ನನ್ಗೊಂದು ಕವನ ಹೊಳಿ. ಬಿಡ್ತೀನಿ ತಡ್ಕೊಳ್ಳಿ. ಆನೆಯ ಮೇಲೆ ಅಂಬಾರಿ ಕಂಡೆ, ಅಂಬಾರಿಯೊಳಗೆ ನಿನ್ನನ್ನು ಕಂಡೆ. ಆನೆಯ ಮೇಲೆ ಅಂಬಾರಿ ಕಂಡೆ, ಅಂಬಾರಿಯೊಳಗೆ ನಿನ್ನನ್ನು ಕಂಡೆ. ಕಂಡೆ ನಾ ಕಂಡೆ, ಪಕ್ಕದಲ್ಲಿ ನನ್ನೇ ನಾ ಕಂಡೆ. ಯಾಕಪ್ಪ ಯಾಕಪ್ಪ ನಿಂಗೆ ಏನ ಬರ್ಬಾರ್ದು ಬಂದಿರೋದು? ಅಲ್ಲ, ಅಣ್ಣವ್ರದ್ದು ಸೂಪರ್ ಹಿಟ್ ಸಾಂಗ್ ನ ಹಂಗೆ ಎತ್ಕೊಂಡ್ಬಿಟ್ಟು ಇವಾಗ ಬರ್ದಿದ್ದು ಅಂತ ಹೇಳ್ತಿದ್ಯಲ್ಲ, ಮರ್ಯಾದೆ ಬೇಡವನ ನಿಂಗೆ? ಇದು ಸೂಪರ್ ಹಿಟ್ಟಾ? ಸರ್, ನಮ್ ಗುರುಗಳ ವಿಷಯದಲ್ಲಿ ಇದೇ ಪ್ರಾಬ್ಲಮ್ ಸರ್. ಅವ್ರು ಇನ್ನು ಕವನನೇ ಬರ್ದಿರಲ್ಲ, ಅವರೇ ಓದಿರಲ್ಲ, ಆಗ್ಲೇ ಸೂಪರ್ ಹಿಟ್ ಆಗ್ಬಿಟ್ಟಿರತ್ತೆ ಸರ್. ನಿಮ್ ಗುರುಗಳು ಹುಟ್ಟಕ್ ಮುಂಚೆ ಬಂದಿರೋ ಸಿನಿಮಾ ಅದು, ಏನ್ ಬರೆಯೋದಲ್ಲಿ? ಏನ್ ಸರ್, ಹುಟ್ಟಕ್ ಮುಂಚೆನೆ ಎಂತೆಂತ ಕವನ ಬರ್ದಿದ್ದೀರಾ, ಗ್ರೇಟ್ ಸರ್ ನೀವು. ಅವ್ರ ಶಿಷ್ಯ ನಾನು. ಇನ್ನೊಂದ್ ಕವನ ಬಿಡ್ಲಾ? ಓಕೆ. ಬಿಡು ಚೆನ್ನಾಗಿ ಬಿಡು. ಹಮ್ ದಿಲ್ ದೇ ಚುಕೆ ಸನಂ. ಗುರುಗಳೇ, ಹಮ್ ದಿಲ್ ದೇ ಚುಕೆ ಸನಂ. ಅನಿಲ್ ಕಪೂರ್ ಮಗಳ ಹೆಸರು ಸೋನಂ. ಸೋನಂ ಪಕ್ಕದ ಮನೆಯವ್ರ ಮಗಳ ಹೆಸರು ಪೂನಂ. ಇನ್ನೊಂದೇ ಒಂದು ಮಾತು ಹೇಳಿದ್ರು
ನಿನ್ನ ಮನೆ ತುಂಬಾ ಅಟ್ಟಾಡ್ಸ್ಕೊಂಡ್ ಹೊಡೆದ್ಬಿಡ್ತೀನಿ. ಯಾಕೆ ಸರ್ ಹಿಂಗೆಲ್ಲ ಬೈತೀರಾ? ನೋಡಮ್ಮ ಶಿಷ್ಯ, ನೀನೇನು ಯೋಚನೆ ಮಾಡಬೇಡ. ನೀನು ಬರ್ದಿರೋ ಕವನ ನಾವಿವತ್ತು ಹೋಗ್ತಾ ಇರೋ ಸ್ಟ್ಯಾಂಡ್ ಅಪ್ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ಟಾಪ್ ಅಲ್ಲಿ ಬರುತ್ತೆ. ಥ್ಯಾಂಕ್ ಯು ಸರ್. ಆಕ್ಚುಲಿ ಏನ್ ಗೊತ್ತಾ, ಗಣೇಶೋತ್ಸವದಲ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿಗೋಸ್ಕರ ನಮ್ ಟೀಮ್ ನ ಕರೆದಿದ್ದಾರೆ ಸರ್. ನಾವು ಹೋಗ್ತಾ ಇದೀವಿ. ಅದಕ್ಕೆ ಹೋಗ್ತಾ ಇದೀವಿ. ಏನ್ ಪಾಪ್ಯುಲರ್ ಸರ್ ಇವರು. ಮೊನ್ನೆ ಅಮೆರಿಕಕ್ಕೆ ಹೋಗಿದ್ದಾಗ ನಾನು ಡೊನಾಲ್ಡ್ ಟ್ರಂಪ್ ಅವರು ಒಂದೇ ಪ್ರಶ್ನೆ ಕೇಳಿದ್ದು ಬೆಂಗಳೂರಿಂದ ಬಂದೆ ಅಂದಾಗ, ವರಲಕ್ಷ್ಮಿ ಅವರು ನನಗೆ ಆಶ್ಚರ್ಯ, ನಿಮಗ್ ಗೊತ್ತಾ ಸರ್ ಅಂದೆ. ವರಲಕ್ಷ್ಮಿ ಅವರು ಯಾರು ಗೊತ್ತಿಲ್ಲ, ಜಾನ್ ಎಫ್ ಕೆನಡಿಗೂ ಗೊತ್ತು, ಅಬ್ರಹಾಂ ಲಿಂಕನ್ಗೂ ಗೊತ್ತು ಅಂತ 1000 ವರ್ಷ ಹಿಂದೆ ಹೊರಟೋದು. ಕೇಳಿಸ್ಕೊಳ್ಳೋ, ಕೇಳಿಸ್ಕೊಳ್ಳೋ. ನಂಬಕ್ಕಿಲ್ಲ ಅಂತೀಯಲ್ಲ ನೋಡು. ವರಲಕ್ಷ್ಮಿ ಕೆಳಗಿಳಿ ಅಮ್ಮ. ನೀನು ಹಿಂಗ್ ನೋಡ್ ವರಲಕ್ಷ್ಮಿ ಅಲ್ಲಿ ನಂಗೆ ಖುಷಿ ಆಗೋಯ್ತು, ಹೋಯ್ತಲೇನೋ ಅಂತ. ನಮ್ಗೇನಾದ್ರೂ ಚಿಪ್ಸ್ ಕೊಡಿ ಸರ್. ಟಿಪ್ಸ್ ಈಗ ನರಸಿಂಹಮೂರ್ತಿ ಅವ್ರು ಹೇಳಿದ್ರು ವರಲಕ್ಷ್ಮಿ ಬಗ್ಗೆ, ನಾನು ಇವ್ರ ಬಗ್ಗೆ ಒಂದು ಆಶುಕವನ ಹೇಳ್ಬಿಡ್ತೀನಿ. ವರಲಕ್ಷ್ಮಿ 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 ವರಲಕ್ಷ್ಮಿ, ಯುವಕರ ಪಾಲಿಗೆ ವರಿಲಕ್ಷ್ಮಿ. ನೀವು RRY ಕರೆಕ್ಟ್ ಆಗಿದೆ. ಅಪ್ಪ ನಿಮ್ ಕವಿಗೋಷ್ಠಿನ ತಗೊಂಡೋಗ್ಬಿಟ್ಟು ನಾನು ಹೇಳ್ದಲ್ಲ, ಆ ರೋಡ್ ಕಾರ್ನರ್ ಮಾಡಿ ದುಡ್ಡಾದ್ರೂ ಸಿಗ್ತದೆ. ಹೋಗ್ರು. ಯಾರು ತಲೆ ಕೆಡಿಸ್ಕೊಡ್ರು, ಕೆಟ್ಟದಿರೋದ್ ನಿನ್ ತಲೆ. ಯಾರು ತಲೆ ಕೆಡಿಸ್ಕೋಬೇಡಿ. ಇವತ್ತು ನಾವು ಒಯ್ತೀವಿ ಗಣೇಶ ಪೆಂಡಾಲಲ್ಲಿ ಟ್ರೋಫಿ ಹೊಡ್ಕೊಂಡ್ ಬಂದೇ ಬರ್ತೀವಿ. ಬಂದೇ ಬರ್ತೀವಿ ಅಂದ ತಕ್ಷಣ ನನಗೊಂದು ಕವನ ಹೊಳಿತು. ಬಿಡಿ ಬಿಡ್ತೀನಿ ತಡ್ಕೊಳ್ಳಿ. ಬಂದೇ ಬರುತ್ತಾವ ಕಾಲ, ಬಂದೇ ಬರುತ್ತಾವ ಕಾಲ, ಫಸ್ಟ್ ಟೈಮ್ ಬರ್ದಿರೋದು. ಬಂದೇ ಬರುತ್ತಾವ ಕಾಲ, ಬಂದೇ ಬರುತ್ತಾವ ಕಾಲ. ಮುಂದೆ ಕೇಳು. ಮುಂದೆ ಬರೆಯೋದಕ್ಕೆ ಬಂದೇ ಇಲ್ಲ ಇನ್ನು ಕಾಲ. ಏನಂದ ನೀನ್ ಹೇಳಿ ಇನ್ನೊಂದ್ಸಲಿ. ಬಂದೇ ಬರುತ್ತಾವ ಕಾಲ, ಮುಂದೆ ಬರೆಯೋದಕ್ಕೆ ಇನ್ನೂ ಬಂದಿಲ್ಲ ಕಾಲ. ನಾ ಕಂಟಿನ್ಯೂ ಮಾಡ್ಲಾ? ಮುಂದೆ ಬರೆಯೋದಕ್ಕೆ ಇನ್ನೂ ಬಂದಿಲ್ಲ ಕಾಲ, ಮೊದ್ಲು ನಿನ್ ಕೈ ತೆಗಿಲ್ಲ ಇಲ್ಲ ನಿನ್ ಕಾಲ. ಮೊದ್ಲು ನಿನ್ ಕೈ ತೆಗಿಲ್ಲ ಇಲ್ಲ ಕಾಲ, ಯಾವ್ದೋ ಒಂದು ತೆಗಿತೀನಿ, ಮಚ್ಕೊಡ್ರಲ್ಲ. ಛತ್ರಿ ಛತ್ರಿ. ಥ್ಯಾಂಕ್ಸ್ ತಿದ್ರಜಿತ್. ತರ್ಲಾ ಬುದ್ಧಿಮಣಿ ಬಾಯ್ ತಾಯ್. ಓಕೆ ಆನಂದ್ ಸರ್, ಯಾವ್ಯಾವ ಹೀರೋಯಿನ್ಗಳು ಅಂದ್ರೆ ಯಾವ್ಯಾವ ಒಂದು ಡೆಕೇಡ್ ಅಲ್ಲಿ ಯಾವ್ಯಾವ ತರ ಅಭಿನಯಿಸ್ತಾ ಇದ್ರು, ಸಾಂಗ್ ಸ್ಟೈಲ್ ಅದ್ ನೋಡ್ಬೇಕು ಅಂತ ನಮ್ಗೆ ತುಂಬಾ ಆಸೆ ಇದೆ. ದಯವಿಟ್ಟು ಬನ್ನಿ ಸರ್. 58, 59 ಅಂದ್ರೆ ಕ್ಯಾಮರಾ ಮಾತ್ರ ಓಡಾಡ್ತಿತ್ತು. ಒಂದೇ ಕಡೆ ನಿಂತ್ಕೊಂಡು ಹೀರೋಯಿನ್ ಡ್ಯಾನ್ಸ್ ಮಾಡೋರು. ಉದಯ್ ಕುಮಾರ್ ಹೀರೋ, ಅಲ್ಲಾಡಂಗಿಲ್ಲ. ಜಮನಾ ಸುಂದರಿ ಅವ್ರು ಹೇಗ್ ಮಾಡೋರು 58ರಲ್ಲಿ. ತಗಳಮ್ಮ. ಇನ್ನು 65 ಬಂತು. ಆಗ ರಾಜ್ಕುಮಾರ್ಗೆ ನಮ್ಮ ಘಂಟಸಾಲ ಹಾಡು ಹೇಳೋರು ತೆಲುಗಿನವರು. ಲೀಲಾವತಮ್ನವ್ರ ನಾಯಕಿ. ಅವಾಗ ಹೆಣ್ಮಕ್ಳಿಗೆ ಅಷ್ಟೊಂದು ಡ್ಯಾನ್ಸ್ ಬರಬೇಕು ಅಂತ ಇರ್ಲಿಲ್ಲ. ಲೀಲಾವತಿಗೆ ಸ್ವಲ್ಪ ಹೊಸದಾಗಿ ಬಂದಿದ್ರಲ್ಲ ಫೀಲ್ಡ್ಗೆ, ಅಷ್ಟೊಂದು ಚೆನ್ನಾಗಿ ಡ್ಯಾನ್ಸ್ ಮಾಡಕ್ ಬರ್ತಿಲ್ಲ. ಅದಕ್ಕೆ ಡೈರೆಕ್ಟರ್ ಅಂದ್ರು, ನೋಡಿಮ್ಮ ನೀವು ಮೆತ್ತಗೆ ನಡ್ಕೊಂಡು ಹೋಗಿ ಹಾಗೆ ಹಿಂದಕ್ಕೆ ವಾಪಸ್ ಬಂದ್ಬಿಡಿ ಸಾಕು ಅಂತ. ಅವ್ರು ನಡ್ಕೊಂಡ್ರು ಎಂತ ಅದ್ಭುತವಾದ ಅಭಿನಯ ಕೊಡೋರು. ಆ ಹಾಡು ಹೇಗಿರ್ತಿತ್ತು 65.
ಇನ್ನು 70 ಬಂತು ಸ್ವಲ್ಪ ಬದಲಾದ್ರು ಜನ. ಜ್ಯೋತಿಲಕ್ಷ್ಮಿ, ಜಯಮಾಲಿನಿ, ಹಲಮ್ಮು, ಹೆಲನ್ನು ಎಲ್ಲ ಕ್ಯಾಬ್ರೆ ಡ್ಯಾನ್ಸ್ ಶುರು ಆಗಿದೆ ಅವಾಗ. ಆ 70 ದಶಕ ಬಂದ್ಮೇಲೆ ಸ್ವಲ್ಪ ಬದಲಾಗ್ತಾ ಬಂತು. ಆ ಜ್ಯೋತಿಲಕ್ಷ್ಮಿ ಡ್ಯಾನ್ಸ್ ಒಂದು ನೋಡೋಣ. ಇನ್ನೂ ಇದೆ ಇರ್ರ. ಇದು ಲೈನ್ಗೆ ಹಿಂಗೆ ಬಂದಿದೆ ನೋಡಿ. ಸುಜನ್ ಮೇಲೂ ಹಾಡು ಮಾಡಬಹುದು, ಇಂದ್ರಲ್ಲಿ ಲೋಕೇಶ್ ಮೇಲೂ ಒಂದು ಹಾಡು ಮಾಡ್ಬೋದು. ಈಗೆಲ್ಲ ಹಿಂಗೆ ಅಂದ್ರೆ ಸಾಹಿತ್ಯ ನಮ್ ಕಡೆನೇ ಇದೆ, ಹೆಂಗ್ ಬೇಕಾದ್ರೆ ಮಾಡ್ಬಿಡ್ಬೋದು. ಕೂತಲ್ಲಿ ಬರೀಬೋದು, ನಿಂತಲ್ಲಿ ಬರೀಬೋದು. ಈಗ ಬಂದು ಹೋದ್ರಲ್ಲ 3 ಜನ, ಅದೇ ತರ ಒಳ್ಳೆ ಕವನಗಳು ನೋಡಿ. ಇಂದ್ರಜಿತ್ ಲಂಕೇಶ್ ಮೇಲೆ ಒಂದು ಹಾಡು ಮಾಡ್ತೀನಿ. ನೀವು ಇಂಗ್ಲಿಷ್ ಮ್ಯೂಸಿಕ್ ಏನಾರು ಬಾರಿಸಿ, ಹೆಂಗಾರು ಡ್ಯಾನ್ಸ್, ಒಟ್ಟಲ್ಲಿ ಅವ್ರು ದುಡ್ಡು ಖಾಲಿ ಮಾಡ್ಬೇಕು ಅಷ್ಟೇ ನಾವು. ಬಾರಿಸಿ. ಯಾಕಂದ್ರೆ ಹಾಡುಗಳೆಲ್ಲ ಹಂಗಾಗೋಗಿದೆ. ಆ ಡ್ಯಾನ್ಸ್ಗಳು ಮಾಡೋಕೆ ಫಾರ್ಮ್ಯಾಟ್ಸ್ ಇವಾಗ ಏನು ಬೇಕಿಲ್ಲ. ಫಾರ್ಮ್ಯಾಟ್ ಹೆಂಗೆ ಅಂದ್ರೆ ಹೆಂಗ್ ಕುಣಿತಿರೋ ಅದೇ ಡ್ಯಾನ್ಸ್ ಇವಾಗ. ಕಾಲೆತ್ತಿ ಹಿಂಗ್ ಹಾಕಿದ್ರೆ ಯಾಕೆ ಹೇಳ್ತೀನಿ ಅಂದ್ರೆ ಡ್ಯಾನ್ಸು ಫಾರ್ಮೇಟು ಎಲ್ಲ ಹೋಯ್ತು. ಹಿಂದೆ ಎಲ್ಲ ಪಾಪ ಎಷ್ಟು ಕಷ್ಟಪಡೋರು ಡ್ಯಾನ್ಸ್ ಮಾಡಕ್ಕೆ. ಅದು ಒಂದ್ ಕಡೆ ಕೂತ್ಕೊಂಡು ಎಲ್ಲ ಇದ್ ಮಾಡಿ, ಬಾ ಬೇಗ ಮನಮೋಹನ ಸ್ವಾಮಿ ಬಾ ಬೇಗ. ಈಗ ಹಂಗೆಲ್ಲ ಇಲ್ಲ. ಬತ್ತಿನ್ ನೋಡೆ ನಿನ್ನ ನೋಡಕ್ಕೆ, ಓಡಿ ಬಾರೆ ನನ್ನ ಹಿಡಿಯೋಕೆ. ಬತ್ತಿನ್ ಬಾರೆ ಓಡಿ ಬಾರೆ. ಇದನ್ ಬೇರೆ ಜನ ಕಿವಿ ಕಿಸ್ಕೊಂಡ್ಬಿಟ್ಟು ಅವು ಅಷ್ಟೇ. ಒಂಥರ ಬಸ್ ಕಂಡ್ರಕ್ಟರ್ ಅಲ್ಲಾಡ್ತಾನೆ ಇರ್ತಾರೆ. ಅಲ್ಲ ಸೂಪರ್ ಸರ್, ಸೂಪರ್. ಇವ್ರ ಬಗ್ಗೆ ಒಂದು ಮಾತು. ನಮ್ಮ ಟ್ರೂಪ್ ಅಲ್ಲಿ ಈ ಚಲನಚಿತ್ರ ಗೀತೆಗಳಿಗೆ ಡ್ಯಾನ್ಸ್ ಮಾಡೋದು ಬಹಳ ಕಷ್ಟ ಇದೆಯಲ್ಲ, ಹೀಗಾಗಿ ಚಲನಚಿತ್ರ ಗೀತೆಗಳಿಗೆ ಡ್ಯಾನ್ಸ್ ಮಾಡೋಕೆ ನಾವು ಯಾವುದೇ ಹೆಣ್ಣು ಮಕ್ಕಳನ್ನ ಮಡಿಕೊಂಡಿಲ್ಲ, ಇವ್ರನ್ನೇ ಇಟ್ಕೊಂಡಿದೀವಿ. ಇವರು ಇಟ್ಕೊಂಡಿಲ್ಲ, ಇವ್ರನ್ನ ಮಾಡ್ಕೊಂಡಿದೀನಿ ಮಡಿಕೊಂಡಿದೀವಿ. ಯಾಕಂದ್ರೆ ವರ್ಷದ 365 ದಿನಾನು ಸಿಗ್ತಾರೆ ಅಂತ ಒಂದು, ಇನ್ನೊಂದು ಯಾವುದೇ ಕಾಂಟ್ರವರ್ಸಿ ಬರಲ್ಲ ಅಂತ ಇನ್ನೊಂದು. ಸರ್, ಕವಿಗಳ ಬಗ್ಗೆನೇ ನೀವು ಕವಿತೆಗಳೆಲ್ಲ ಬರ್ದಿದ್ದೀರಾ ಅಂತ ನಮ್ಗೆ ಗೊತ್ತು. ಒಂದೆರಡು ಕವಿತೆಗಳು ಸರ್. ಎಂತೆಂತ ಕವಿಗಳನ್ನ ತಂದು ನಮ್ಮ ಮೇಲೆ ಪರೇಡ್ ಮಾಡಿಸ್ಬಿಟ್ರಿ. ನಿಮ್ಗೆ ಏನೋ ಪೂರ್ವಜನ್ಮದ ದ್ವೇಷ ಇತ್ತು ಅಂತ ಕಾಣುತ್ತೆ. ನಾವು ಇಂತಹ ಕವಿಗಳನ್ನ ಕಾಲೇಜುಗಳಲ್ಲಿ ಜಾಸ್ತಿ ನೋಡ್ತೀವಿ. ನಾನು ಒಂದು ಕಾಲದಲ್ಲಿ ಬಹಳ ಪ್ರೇಮ ಕವಿಯಾಗಿದ್ದೆ, ಸಿಕ್ಕಾಪಟ್ಟೆ ಪ್ರೇಮ ಕವನ ಬರ್ದಿದ್ದೆ. ಅವಾಗೆಲ್ಲ ಬರೆಯೋದೆಲ್ಲ ವಿರಹ. ನಾನೊಂದು ವಿರಹ ಅಂತ ಒಂದು ಪದ್ಯ ಬರ್ದೆ. ಹೇಗೆ ತಡೆಯಲಿ ಮೈ ನಡುಗುವ ಚಳಿ, ಹೇಗೆ ತಡೆಯಲಿ ಮೈ ನಡುಗುವ ಚಳಿ, ಇಲ್ಲ ನನ್ನ ಬಳಿ ಹೊದೆಯಲು ಕಂಬಳಿ, ಇಲ್ಲ ನನ್ನ ಬಳಿ ಹೊದೆಯಲು ಕಂಬಳಿ, ಆದ್ದರಿಂದ ಪ್ರಿಯೆ ನೀನೇ ಕಂಬಳಿ ಕಂಬಳಿ. ಈಗಲೂ ನಾನು ಪ್ರೇಮ ಕವನ ಬರಿತಾ ಇದ್ದೀನಿ. ಯಾರೋ ಕೇಳಿದ್ರು, ಏನ್ ಸರ್ 62 ವರ್ಷ ಆಯ್ತು ಇನ್ನೂ ಪ್ರೇಮ ಕವನ ಬರೀತಿರಲ್ಲ ಅಂತ. ನಾನು ಬರದೆ, ವಯಸ್ಸಾದರೂ ನನ್ನ ಪ್ರೇಮ ಕಾವ್ಯದ ಸೆಲೆ ಬತ್ತಿಲ್ಲ, ವಯಸ್ಸಾದರೂ ನನ್ನ ಪ್ರೇಮ ಕಾವ್ಯದ ಸೆಲೆ ಬತ್ತಿಲ್ಲ, ಏಕೆಂದರೆ ವಯಸ್ಸಾಗಿರುವುದು ನನ್ನ ಕವಿತೆಗೆ ಗೊತ್ತಿಲ್ಲ. ಬರಿಬಹುದು ಸರ್. ನೋಡಿ, ನೀವು ಕೂಡ ಇವಾಗ ಎಷ್ಟು ಚೀರ್ಫುಲ್ ಆಗಿದ್ದೀರಿ. ನಿಮ್ಮನ್ನು ನೋಡ್ತಿದ್ದಾಗೆ ನನ್ಗೆ ಇನ್ನೊಂದು ಕವನ ಹೊಳೆಯುತ್ತೆ. ಥ್ಯಾಂಕ್ ಯು. ಹುಡಿ ಗುರುಗಳೇ,
ವಯಸ್ಸಾದರೂ ಹೆಂಗಸರು ಗಂಡಸರನ್ನು ಕಂಡ್ರೆ ನಾಚ್ಕೋತಾರೆ. ವಯಸ್ಸಾದರೂ ಹೆಂಗಸರು ಗಂಡಸರನ್ನು ಕಂಡ್ರೆ ನಾಚ್ಕೋತಾರೆ, ಗಂಡಸರು ಬೋಳು ತಲೆ ಬಾಚ್ಕೋತಾರೆ ಅಂತ. ಅದು ಫಸ್ಟ್ ಲೈನ್ ಹೇಳಿ ಸರ್. ವಯಸ್ಸಾದರೂ ಹೆಂಗಸರು ಗಂಡಸರನ್ನು ಕಂಡ್ರೆ ನಾಚ್ಕೋತಾರೆ. ಹೆಣ್ಮಕ್ಳನ್ನ ನೋಡಿದ್ರೆ ನಮ್ಮ ಇಜ್ಜಿನ ಬಾಚ್ಕೋತಾರೆ. ನೋಡಿ, ನೀವು ಕವಿಗಳಾಗ್ಬಿಟ್ಟು. ಆದ್ರೆ ಕವಿಗಳು ಒಂದು ನೆನ್ಪಿಟ್ಕೊಂಡು ಬಿಡಬೇಡಿ ಗುರುಗಳೇ, ಬಿಡಬೇಡಿ. ನೋಡಿ, ಸುಮ್ನೆ ಪ್ರಾಸ ಹಾಕ್ಬಿಟ್ರೆ ಕವಿತೆ ಆಗಲ್ಲ. ಆ ಪ್ರಾಸ ಬಹಳ ವಿಶೇಷವಾಗಿರ್ಬೇಕು. ಉದಾಹರಣೆಗೆ ಒಂದು ಕವಿ ಇದು ವಿಶೇಷವಾಗಿದೆ ಸರ್, ಇದು ವಿಶೇಷವೇ. ವಿಶೇಷವಾಗಿದೆ. ಒಂದು ಕವಿಗೋಷ್ಠಿಯಲ್ಲಿ ನಮ್ಮ ದೂರದರ್ಶನದವರದ್ದೊಂದು ಹಾಸ್ಯ ಕವಿಗೋಷ್ಠಿ, ಅನೇಕರು ಕರೆದಿದ್ರು, ನನ್ನನ್ನು ಕರೆದಿದ್ರು. ಅಲ್ಲಿ ಕವಿಗೋಷ್ಠಿ ನಿರ್ವಹಣೆ ಮಾಡೋ ಕವಿಗೆ ಗಂಟ್ಲು ಕೈ ಕೊಟ್ಟು ಅವ್ರು ಕೆಮ್ತಾ ಇದ್ರು. ನಾನು ಕವನ ಓದುವಾಗ ಅವ್ರು ಕೆಮ್ಮಿದ್ರು. ತಕ್ಷಣ ನಾನು ಹೇಳಿದೆ, 2 ಸಾಲು, ಕವಿತಾ ಪಡ್ನೇ ದೋ ಹಮ್ಕೋ, ಅರೆ ಕವಿತಾ ಪಡ್ನೇ ದೋ ಹಮ್ಕೋ, ಆಮೇಲೆ ಬೇಕಾದ್ರೆ ಕೆಮ್ಕೋ. ಸರ್ ಕುಡುಕರ ಬಗ್ಗೆ ಏನೋ ಬರ್ದಿರ ಸರ್? ಕುಡುಕರ ಬಗ್ಗೆ. ಹುಡುಕರ? ಅಯ್ಯೋ, ಹುಡುಕರ ಬಗ್ಗೆ ಬೇಕಾದಷ್ಟೇ. ನೋಡಿ, ಈ ಕವಿತೆಗಳೇ ಈ ಕವಿತೆಗಳನ್ನ ಕೆಲವರು ಕವಿತೆ ಓದ್ತಾರೆ, ಏನು ಪರಿಣಾಮ ಬೀರೋದಿಲ್ಲ. ನನ್ನ ಕವಿತೆಗೆ ಬಹಳ ಒಳ್ಳೆ ರೆಸ್ಪಾನ್ಸ್, ಒಳ್ಳೆ ಪರಿಣಾಮ. ಅದ್ಯಾಕೆ ಅನ್ನೋದ್ರ ಬಗ್ಗೆ ಒಂದು ಪದ್ಯ ಇದೆ. ಇದೇ ಕವಿತೆಯನ್ನ ಈ ಹಿಂದೆ ಇದೇ ಬುದ್ಧಿಜೀವಿ ಗೆಳೆಯರ ಮುಂದೆ, ಇದೇ ಕವಿತೆಯನ್ನ ಈ ಹಿಂದೆ ಇದೇ ಬುದ್ಧಿಜೀವಿ ಗೆಳೆಯರ ಮುಂದೆ ಓದಿದಾಗ ಅಷ್ಟೊಂದು ಪರಿಣಾಮ ಬೀರಿರಲಿಲ್ಲ. ಓದಿದಾಗ ಅಷ್ಟೊಂದು ಪರಿಣಾಮ ಬೀರಿರಲಿಲ್ಲ, ಏಕೆಂದರೆ ಅಲ್ಲಿ ಬೀರಿರಲಿಲ್ಲ. ಥ್ಯಾಂಕ್ ಯು. ಸೂಪರ್. ಅದರಲ್ಲಿ ಶಾಸ್ತ್ರೀಯ ಸಂಗೀತ ಬರುತ್ತೆ. ಅದರಲ್ಲಿ ಶಾಸ್ತ್ರೀಯ ಸಂಗೀತ ಹೇಗೆ ಅಂತ ಕೇಳ್ತೀರಿ. ಪಾರ್ಟಿ ಮುಗಿಸಿ ಮನೆಗೆ ಮರಳಿದಾಗ ಈತ ಶುರುವಾಗುತ್ತದೆ ಮಡದಿಯ ಶಾಸ್ತ್ರೀಯ ಸಂಗೀತ. ಪಾರ್ಟಿ ಮುಗಿಸಿ ಮನೆಗೆ ಮರಳಿದಾಗ ಈತ ಶುರುವಾಗುತ್ತದೆ ಮಡದಿಯ ಶಾಸ್ತ್ರೀಯ ಸಂಗೀತ. ತಾಳಲಾರೆ ವಾಸನೆ ಘಮ ಘಮ ಘಮ, ದಯವಿಟ್ಟು ದೂರ ಸರಿ ಸರಿ ಸರಿ, ಸರಿ ಗಮ ಸರಿ ಗಮ ಸರಿ ಗಮ. ಸರ್, ಈಗ ನಿಮ್ಮ ಕವನಗಳಲ್ಲಿ ಒಂದು ಯೌವನ ಇದೆ. ನಮ್ಮ ಹುಡುಗಿಯರಿಗೆ ಒಂದು ಕವನ ಹೇಳಿ ಸರ್. ಯುವತಿಯರಿಗೆ ಅಲ್ವಾ? ನೀನಿಲ್ಲದೆ ಪ್ರಿಯೆ ನಾನು ನಿಜವಾಗಿ ತಬ್ಬಲಿ, ನೀನಿಲ್ಲದೆ ಪ್ರಿಯೆ ನಾನು ನಿಜವಾಗಿ ತಬ್ಬಲಿ, ಮೈಕೊರೆವ ಚಳಿಯಲ್ಲಿ ಯಾರನ್ನು ತಬ್ಬಲಿ. ಸರ್, ನಿಮ್ಗೋಸ್ಕರ ಒಂದು ಕವಿತೆ. ಯಾವಾಗ್ಲೂ ಹುಡುಗಿರ್ನ ನೋಡ್ತಾ ಇರ್ತಾರೆ ನಮ್ಮ ಇಜ್ಜಿಲ, ಯಾವಾಗ್ಲೂ ನಮ್ಮ ಹುಡುಗಿರ್ನ ನೋಡ್ತಾ ಇರ್ತಾರೆ ನಮ್ಮ ಇಜ್ಜಿಲ. ಎಷ್ಟ್ ನೋಡ್ತೀರಿ ಒರೆಸ್ಕೊಳ್ಳಿ ನಿಮ್ ಜೊಲ್ಲ. ಸರ್, ಕವಿಗಳ ಬಗ್ಗೆ ಏನೋ ಬರ್ತೀವಿ. ಕವಿಗಳ ಬಗ್ಗೆ ಎಲ್ಲಿ ನೋಡಿದರಲ್ಲಿ ಚುಟುಕು ಕವಿಗಳು. ಈಗೀಗ ಎಲ್ಲಿ ನೋಡಿದರಲ್ಲಿ ಚುಟುಕು ಕವಿಗಳು, 100ಕ್ಕೆ 90ರಷ್ಟು ಚುಟು ಕುಕವಿಗಳು. ಅವರಲ್ಲಿ 3 ಜನ ಆಗ ಇಲ್ಲಿ ಬಂದ್ರು. ಆಮೇಲೆ ಈ ಕವಿಗಳ ತಪ್ಪ ಒಂದು ದೌರ್ಬಲ್ಯ ಏನಂತಂದ್ರೆ, ಅವ್ರ ಕವನ ಯಾರು ಕೇಳೋರಿದ್ರೆ ಓದ್ತಾನೇ ಹೋಗ್ತಾರೆ, ಕವಿಗಳು ಓದ್ತಾನೇ ಹೋಗ್ತಾರೆ. ಆದ್ರೆ ಅವರಿಗೆ ಸಮಯ ಪ್ರಜ್ಞೆ ಇಲ್ಲ. ಜನ ನಗ್ತಾರೆ ಅಂತ ಓದೋದು, ಆದ್ರೆ ಜನರು ಬಹಳ ಬುದ್ಧಿವಂತರಾಗಿರ್ತಾರೆ ಸರ್. ಅವ್ರು ಯಾವ್ಯಾವ ಕಾರಣಕ್ಕೆ ನಗ್ತಾರೆ ಅಂತ ನಮ್ಗೆ ಗೊತ್ತೇ ಆಗಲ್ಲ. ಆ ಬಗ್ಗೆ ಒಂದು ಪದ್ಯ ಇದೆ. ಹಾಸ್ಯ ಕವನ ಓದಿದಾಗ ಜನ ಬಿದ್ದು ಬಿದ್ದು ನಕ್ಕರು. ಹಾಸ್ಯ ಕವನ ಓದಿದಾಗ ಜನ ಬಿದ್ದು ಬಿದ್ದು ನಕ್ಕರು, ಕವಿಗೆ ಗೊತ್ತೇ ಇಲ್ಲ ಹರಿದ ಪಂಚೆಯಲ್ಲಿ ತೋರುತ್ತಿತ್ತು ನಿಕ್ಕರು. ಕವಿಗಳ ಬಗ್ಗೆ ಬ್ಯೂಟಿಫುಲ್ ಸರ್, ಸೂಪರ್ ಸರ್, ಸೂಪರ್ ಸರ್. ಥ್ಯಾಂಕ್ ಯು ಸೋ ಮಚ್. MSN ಸರ್, ಸಾವಿರಾರು ಎಪಿಸೋಡ್ಗಳನ್ನ ನೀವು ಬರ್ದಿದ್ದೀರಾ. ನಮ್ಗೆ ಗೊತ್ತಿರೋಂಗೆ ಸಿಲ್ಲಿಲಲ್ಲಿ ಇರ್ಬೋದು, ಪಾಪ ಪಾಂಡು ಆಗಿರ್ಬೋದು, ಈಗ ಬರ್ತಿರುವಂತ ಪಾಪ ಪಾಂಡುವಲ್ಲೂ ನೀವಿದ್ದೀರಾ, ನಮ್ಮ ಮಜಾ ಟಾಕೀಸ್ನ ಶುರು ಮಾಡಿದಾಗ ನೀವಿದ್ರಿ. ಬರವಣಿಗೆ ಮುಖ್ಯವಾಗಿ ಬೇಕಾಗಿರೋದು ಏನು ಸರ್? ಹಾಸ್ಯ ಬರವಣಿಗೆಗೆ ನೀವು ಹಾಸ್ಯದ ಕನ್ನಡಕ ತೊಟ್ಟು ದೃಶ್ಯವನ್ನ ನೋಡ್ಬೇಕು. ಹಾಸ್ಯದ ಕನ್ನಡಕ ತೊಟ್ಟು ನೋಡಿದಾಗ ಅಲ್ಲಿ ಹಾಸ್ಯ ಸಿಗುತ್ತೆ. ಒಂದು ಕವನ ಹೇಳ್ತೀನಿ. ಊರಿಗೊಬ್ಳು ಹೊಸ್ದಾಗಿ ಬಂದ್ಲು, ಅವಳ ಮೇಲೆ ಒಂದು ಕವನ ಬರೆದವನು. ಉದಾಹರಣೆಗೆ, ಮೊನ್ನೆ ಅವಳು ನೀರಿಗೆ ಬಂದಿದ್ದಳು, ನೀರೇ ಎಂದೆ ಖುಷಿಯಾದಳು. ನೀರು ನೀರೇ ಪ್ರಾಸದ ಮೇಲೆ ನಿಂತಿದೆ ನೋಡಿ. ನೀರೇ ಅಂದ್ರೆ ಸುಂದರ ಯುವತಿ ಅಂತ. ಮೊನ್ನೆ ಅವಳು ನೀರಿಗೆ ಬಂದಿದ್ದಳು, ನೀರೇ ಎಂದೆ ಖುಷಿಯಾದಳು. ನಿನ್ನೆ ಅವಳು ಬಾರಿಗೆ ಬಂದಿದ್ದಳು, ಬಾರೇ ಎಂದೆ ಬೇಕೂಫ ಎಂದು ಬೈದಳು. ಅದು ಪ್ರಾಸ ಎಲ್ಲ ಕಡೆ ವರ್ಕೌಟ್ ಆಗಲ್ಲ. ಅದು ಕೆಲವು ಕಡೆ ವರ್ಕೌಟ್ ಆಗುತ್ತೆ, ಕೆಲವು ಕಡೆ ವರ್ಕೌಟ್ ಆಗೋದಿಲ್ಲ. ಆದ್ರೆ ಆ ಚಿಕ್ಕ ಚಿಕ್ಕ ಪಂಚಸ್ ಇರುತ್ತಲ್ಲ, ಆ ಪಂಚಸ್ ಇದ್ದಾಗ್ಲೇನೆ ಅದು ವರ್ಕೌಟ್ ಆಗೋದು. ಬ್ಯೂಟಿಫುಲ್. ಎಸ್, 3 ಜನ ದಿಗ್ಗಜರು, ಹಾಸ್ಯದ ಅಧಿಪತಿಗಳು ಅಂತಾನೆ ಹೇಳ್ಬೋದು. ನಮ್ಮ ಮಜಾ ಟಾಕೀಸ್ಗೆ ಬಂದ್ರಿ. ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್, ಎಂಜಾಯ್ ಮಾಡಿದ್ರ?
ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಯಾಕಂದ್ರೆ ಇವತ್ತಿನ ಎಪಿಸೋಡಿನಲ್ಲಿ ನನಗೆ ಕೆಲಸ ಕಮ್ಮಿ, ಯಾಕಂದ್ರೆ ನಾನು ಪ್ರತಿಯೊಬ್ಬರ ಒಂದೊಂದು ಆಕ್ಟ್ ಏನಿತ್ತು, ಒಂದು ಕವನಗಳೇನಿತ್ತು, ಒಂದೊಂದು ಎಕ್ಸ್ಪೀರಿಯನ್ಸ್ ಏನಿತ್ತು, ಇದನ್ನ ನೋಡ್ತಾನೆ ನಾನು ಅಷ್ಟು ಎಂಜಾಯ್ ಮಾಡಿದ್ದೀನಿ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ದುಂಡಿರಾಜ್ ಸರ್, ಮಜಾ ಟಾಕೀಸು ನೀವು ಬಿಡುವಿದ್ದಾಗ ಯಾವಾಗ ನೋಡಿದಿರಾ, ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಮ್ಮ ಮಜಾ ಟಾಕೀಸ್ ಬಂದು ಹೇಗೆ ಅನಿಸ್ತು ಸರ್? ಬಹಳ ಸಂತೋಷ ಆಯ್ತು. ನಾನು ಬಹಳ ದಿನಗಳಿಂದ ನೋಡ್ತಾ ಇದ್ದೀನಿ ಈ ಕಾರ್ಯಕ್ರಮನ. ಅದರಲ್ಲಿ ಇದೊಂಥರ ಸೃಜನಶೀಲ ಹಾಸ್ಯ ಅಂತೀನಿ, ಯಾಕಂದ್ರೆ ಸೃಜನ್ ಇದಾರೆ ಅಲ್ಲಿ. ಎಲ್ಲ ಹಾಸ್ಯಗಳು ಸಾಮಾನ್ಯವಾಗಿ ಕ್ಲೀಶೆ ಇರುತ್ತೆ, ಆದ್ರೆ ತುಂಬಾ ಕ್ರಿಯೇಟಿವ್ ಆದ ಹಾಸ್ಯ. ಯಾಕಂದ್ರೆ ನಿಮ್ಮ ಒಂದು ವ್ಯಕ್ತಿತ್ವ ಆಗಿದೆ. ನಿಮ್ಮ ಜೋಡಿ ನಾನು ಆಗ್ಲೇ ಹೇಳಿದ ಹಾಗೆ ಅವರ ಮುಖ ನೋಡಿದ್ರೆ ಇಂಥವ್ರು ತಪ್ಪಬೇಡಿ, ಅದು ಬಹಳ ನಗ್ತಾ ಇರ್ತೀರಿ ಯಾವಾಗ್ಲೂ. ಹಾಗಾಗಿ ನಮಗೂ ನಗೋಣ ಅಂತ ಅನ್ಸುತ್ತೆ. ಹಾಗೆ ಬಹಳ ವೈವಿಧ್ಯಮಯವಾದ ಹಾಸ್ಯವನ್ನು ನೀವು ಕೊಡ್ತಾ ಇದ್ದೀರಿ. ಇವತ್ತು ಕಾವ್ಯವನ್ನ ಉಪಯೋಗಿಸ್ಕೊಂಡು ನೀವು ನೀಡಿದ ಹಾಸ್ಯ ಇದೆಯಲ್ಲ, ಬಹಳ ದೊಡ್ಡ ಕೆಲಸ. ಯಾಕಂದ್ರೆ ನಮ್ಮಲ್ಲಿ ಕಾವ್ಯ ಅಂತಂದ್ರೆ ಬಹಳ ಗಂಭೀರವಾದ್ದು ಅಂತ ಜನ ತಿಳ್ಕೊತಾರೆ. ಕಾವ್ಯದಲ್ಲಿ ಕೂಡ ಹಾಸ್ಯ ಇದೆ, ನವರಸಗಳಲ್ಲಿ. ಇಲ್ಲ, ಕಾವ್ಯ ಅಂದ್ರೆ ಗಂಭೀರ ಅನ್ಕೊಳ್ಳಲ್ಲ ಸರ್ ನಾವು. ಕಾವ್ಯ ಅಂದ್ರೆ ಸುಂದರಿ ಅನ್ಕೊಂತೀವಿ. ಸೊ ನಿಜಕ್ಕೂ ಬಹಳ ಸಂತೋಷ ಆಗಿದೆ ನನಗೆ. ಈಗಾಗಲೇ ಎಷ್ಟು 350 ದಾಟ್ತಾ ನಿಮ್ದು? ನಿಯರಿಂಗ್ 375 ನೋಡಿ, ಇನ್ನಷ್ಟು ಆಗ್ಬೇಕು. ನೀವು ಒಂದು 500 ಎಪಿಸೋಡ್ ಮಾಡ್ಬೇಕು, ಅದಕ್ಕೂ ನಾನು ಕರಿಬೇಕು ಅಂತ ಹೇಳ್ತಾ. ಖಂಡಿತ ಸರ್, ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್. MSN ಸರ್, ಇದು ಹಾಸ್ಯವನ್ನು ಸೃಷ್ಟಿ ಮಾಡೋದು ಎಷ್ಟು ಕಷ್ಟ ಅಂತ ನಂಗೆ ಗೊತ್ತು. ಯಾಕೆಂದ್ರೆ ಒಂದೊಂದು ಎಪಿಸೋಡ್ ದಿನನಿತ್ಯ ತಿಂಡಿ ಮಾಡೋಕ್ಕೆ ಆಗಲ್ಲ ನಮ್ಮ ಮನೆಯಲ್ಲಿ. ಕೊಟ್ಟಿದ್ದನ್ನೇ ಮತ್ತೆ ಕೊಟ್ರೆ, ನೆನ್ನೆ ಉಪ್ಪಿಟ್ಟು, ಮೊನ್ನೆ ಇಡ್ಲಿ, ದೋಸೆ, 10 ಆದ್ರೆ ವೆರೈಟಿ ಮುಗಿದೋಗುತ್ತೆ. 350 ಮುಗಿದ್ರೂ ಕೂಡ ಇನ್ನೂ ಕೂಡ ಹಾಸ್ಯದ ಒಂದು ಹೊಸತನವನ್ನು ಉಳಿಸ್ಕೊಂಡ್ ಬಂದಿರತಕ್ಕಂಥದ್ದು ಕೇವಲ ಮಜಾ ಟಾಕೀಸ್ ಮಾತ್ರ ಅಂತಕ್ಕಂಥದ್ದು. ಇನ್ನೊಂದು ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯ ಹೇಳ್ತಾ ಇದ್ದೀನಿ. ಇಂದ್ರಜಿತ್ ಲಂಕೇಶ್ ಅವ್ರನ್ನ ನಾನು ನೋಡಿದಾಗ ಅತ್ಯಂತ ಪ್ರೀತಿ, ಗೌರವ, ಭಕ್ತಿ ನಂಗೆ ಬರಕ್ಕೆ ಕಾರಣ ಏನಂದ್ರೆ, ಪಿ ಲಂಕೇಶ್ ಅವರು ನನ್ನ ವಿದ್ಯಾ ಗುರುಗಳು, ಇಂಗ್ಲಿಷ್ ಹೇಳ್ಕೊಟ್ಟವರು ಸೆಂಟ್ರಲ್ ಕಾಲೇಜಲ್ಲಿ. ಅವ್ರ ತಂದೆಯವರು, ಅವ್ರ ತಂದೆಯವರು ನನ್ನ ಗುರುಗಳಾಗಿದ್ರು. ಏನು ಸೆನ್ಸ್ ಆಫ್ ಹ್ಯೂಮರ್ ಅವ್ರಿಗೆ ಅಂತ. ಪಿ ಲಂಕೇಶ್ ಅವ್ರದ್ದು, ಅವರ ತಂದೆಯವರದು, ಅವರ ಫ್ರೆಂಡ್ ಒಬ್ಬರು ಬಂದು ಎಲ್ಲಕ್ಕೂ ಅವರ ಹೆಂಡತಿನ ಎಕ್ಸಾಂಪಲ್ ಕೊಡ್ತಾ ಇದ್ರು. ಲಂಕೇಶ್ ಕ್ಲಾಸಲ್ಲಿ ಹೇಳಿದ್ದು ಉದಾಹರಣೆಗೆ, ಒಳ್ಳೆ ಅಡಿಗೆ ಮಾಡಿದಾಗ ಲಂಕೇಶ್ ಹತ್ರ ಬಂದವರು ಚೆನ್ನಾಗಿ ಮಾಡ್ತಾ ಇದ್ರೆ, ಎಸ್ ಎಸ್ ಫಾರ್ ಎಕ್ಸಾಂಪಲ್ ಟೇಕ್ ಮೈ ವೈಫ್, ಎಲ್ಲಕ್ಕೂ ಫಾರ್ ಎಕ್ಸಾಂಪಲ್ ಟೇಕ್ ಮೈ ವೈಫ್ ಅಂದ್ರು. ಈ ಲಂಕೇಶ್ ಕೇಳಿ ಕೇಳಿ ಸಾಕಾಗೋಯ್ತು. ಅವ್ರು ಯಾವುದೋ ವಿಷಯ ಬಂದಾಗ ಟೇಕ್ ಮೈ ವೈಫ್ ಅಂದ್ರು. ತಕ್ಷಣ ಲಂಕೇಶ್ ಅವರು ನೋ ಥ್ಯಾಂಕ್ ಯು, ಐ ಹ್ಯಾವ್ ಗಾಟ್ ಮೈ ಓನ್ ಅಂದ್ರು. ನೀವು ಹಂಗೆ ಹೇಳ್ತಾ ಇರಲಿಲ್ಲ ಸರ್. ನೀವು ಚಾನ್ಸ್ ಇಲ್ಲ, ಫಸ್ಟ್ ಟೈಮ್ ಟೇಕ್ ಮಾಡೋದು. ವಾಟ್ ಅನ್ ಆಫರ್ ಯಾ. ಆನಂದ್ ಸರ್, ಹೇಗೆ ಅನ್ನಿಸ್ತು ಮಜಾ ಟಾಕೀಸು? ನನಗೆ ಶುರುಗೆ ಹೇಳ್ಬೇಕು ಅಂದ್ರೆ ಹೆಸರೇ ಚೆನ್ನಾಗಿದೆ, ಮಜಾ. ಮಜಾ ಆದ್ಮೇಲೆ ಮಜಾ ಟಾಕೀಸು ಬೇಕಲ್ಲ, ಮಜವಾಗಿದ್ರೆ ಸಾಕು. ನೋಡಿ, ಇಂದ್ರಜಿತ್ ಲಂಕೇಶ್ ನೀವು ಏನ್ ಕೈ ಕಾಲ ಹೇಳಿದ್ರು ಏನು ತುಂಬಾ ಖುಷಿ ಕೊಡ್ತು. ಸುಜನ್ ಕೂಡ ಕಾಮಿಡಿ ನಮ್ ಜೊತೆ ಸೇರ್ಕೋಬಹುದು ಅನ್ಸ್ಬಿಟ್ಟಿದೆ. ಯಾಕಂದ್ರೆ ಟೈಮಿಂಗ್ಸು, ಆ ಮಾತಾಡೋ ಶೈಲಿ ಬಹಳ ಅದ್ಭುತವಾಗಿದೆ. ನೋಡಿ, ಇಲ್ಲೂ ಕೂಡ ಕೊಡ್ಬೇಕಾದ್ರೆ ಸಣ್ಣಗಿರೋದೇ ನಮಗ್ ಸೆಲೆಕ್ಟ್ ಮಾಡ್ಕೊಡ್ತಾರೆ. ಇವ್ರಿಗೂ ದಾಸವಾಳ ಕೊಟ್ಟೆ. ಯಾಕೆ ಹೇಳಿ, 5 ಜನ ಹೆಣ್ಮಕ್ಳಲ್ವಾ, ದಾಸವಾಳ. ನೋಡಿ, ಅವ್ರಿಗೆ ಬೇರೆ ವಾಳ, ನನಗ್ ಪಂಚವಾಳ. ಭಾರಿ ಖುಷಿ ಆಗತ್ತೆ ನನಗೆ. ಯಾಕೆಂದ್ರೆ ಇದು ಒಂಥರ ಪರಿಸರ ಸ್ನೇಹಿ ಕೆಲಸ ಮಾಡ್ತಾ ಇರೋದು. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲಾ ಹುಡುಗರು ಒಂದೊಂದು ಗಿಡ ನೆಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಿಜವಾಗ್ಲೂ ಇವತ್ತು ಎಷ್ಟು ವಿಚಾರಗಳನ್ನ ತಿಳ್ಕೊಂಡಿದೀವಿ, ಎಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂಡಿದೀವಿ. ಇವರ ಅನುಭವಗಳು, ಇವರ ಕವಿತೆಗಳು, ಇವರ ಒಂದು ಅದ್ಭುತವಾದಂತಹ ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿ, ಪ್ರತಿಯೊಂದನ್ನು ಕೇಳ್ತಾ ಇದ್ದಾಗ ನಾವು ಕಲಿಯೋದು ಇನ್ನೂ ಸಾಕಷ್ಟಿದೆ ಅನ್ನೋದನ್ನ ನಾವು ಮರಿಬಾರ್ದು. ಸೊ ಬಂದಿರುವಂತ ನಮ್ಮ 3 ಜನ ಅತಿಥಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ನಿಜವಾಗ್ಲೂ ಬಂದಿದ್ದು ನಮಗೆ ಬಹಳ ಖುಷಿ ಆಯ್ತು. ವೀಕ್ಷಕರೇ, ಇವ್ರು ನಗ್ಸೋ ಹಾಗೆ ನೀವು ಪ್ರತಿನಿತ್ಯ ಬೇರೆ ಯಾರನ್ನಾದ್ರೂ ಒಬ್ಬರನ್ನ ನಗಿಸಿ. ಯಾಕಂದ್ರೆ ನಗುಗಿರುವಂತ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ ಅಂತ ಕೇಳ್ಕೊತೀನಿ. ಈ ಒಂದು ಸಂಚಿಕೆ, ನಮ್ಮ ಮಜಾ ಟಾಕೀಸಿನ ಯಾವುದೇ ಸಂಚಿಕೆಯನ್ನ ನೀವು ಮತ್ತೆ ನೋಡ್ಬೇಕು ಅಂದ್ರೆ ದಯವಿಟ್ಟು ಊಟ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮಜಾ ಟಾಕೀಸ್ನ ಯಾವಾಗ ಬೇಕಂದ್ರೆ ನೋಡ್ತಾರೆ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು, ಗುಡ್ ನೈಟ್, ಲವ್ ಯು ಆಲ್, ಬಾಯ್.